ಸರ್ವಸ್ತುತಿ ಸರ್ವಲೋಕದ ಒಡೆಯನಿಗೆ ಮೀಸಲು. ಸೀರತ್ ಅಂತ ಹೇಳಿದರೆ ಚಾರಿತ್ರ್ಯ, ಕ್ಯಾರೆಕ್ಟರ್ ಎಂದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನದ ಬಗ್ಗೆ ಯಾವುದೇ ಕಾರ್ಯಕ್ರಮ ನಡೆಯುವಾಗ ಅದಕ್ಕೆ ಸಾಮಾನ್ಯವಾಗಿ ಸೀರತ್ ಕಾರ್ಯಕ್ರಮ ಅಂತ ಹೆಸರಿಡ್ತಾರೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಪ್ರವಾದಿ ಮುಹಮ್ಮದರು ಬಿಟ್ಟು ಹೋದಂತಹ ಅತ್ಯಂತ ದೊಡ್ಡ ಆಸ್ತಿ ಯಾವುದು ಅಂತ ಹೇಳಿದರೆ ಅವರ ಚಾರಿತ್ರ್ಯ, ಅವರ ಕ್ಯಾರೆಕ್ಟರ್. ಇದು ಅತ್ಯಂತ ದೊಡ್ಡ ಆಸ್ತಿ. ಆದ್ದರಿಂದ ಹುಟ್ಟು ಸಾವು ಇದು ಎಲ್ಲರಿಗೂ ಇರ್ತದೆ. ಹುಟ್ಟು ಸಾವಿನ ಮಧ್ಯೆ ಯಾವ ಚಾರಿತ್ರ್ಯವನ್ನು, ಯಾವ ಬಳುವಳಿಯನ್ನು ಜನರು ಬಿಟ್ಟು ಹೋಗುತ್ತಾರೆ ಎಂಬುದು ಬಹಳ ಮುಖ್ಯ. ಆದ್ದರಿಂದಲೇ ಈ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮಕ್ಕೂ ಕೂಡ ಸೀರತ್ ಕಾರ್ಯಕ್ರಮ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸಂದೇಶವನ್ನು, ಚಾರಿತ್ರ್ಯವನ್ನು ಮನನ ಮಾಡುವಂತಹ ಕಾರ್ಯಕ್ರಮ ಎಂಬ ಹೆಸರನ್ನು ಇದಕ್ಕೆ ಕೊಡಲಾಗಿದೆ. ಸೀರತ್ ಎಂಬುದು ಉರ್ದು ಭಾಷೆಯ ಪದ. ಅದರಿಂದ ಉರ್ದು ಭಾಷೆಯ ಒಂದು ದ್ವಿಪದಿಯನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಬ್ಬ ಉರ್ದು ಕವಿ ಏನು ಹೇಳಿದರು ಅಂತ ಹೇಳಿದರೆ, ಮೊಹಮ್ಮದ್ ಕಿ ಸೀರತ್ ಹೈ ಕುರಾನ್ ಸಾರಾ, ಉಸೇ ದೇಖ್ ಲೋ ಉನ್ಕಿ ಸೀರತ್ ನ ಪೂಛೋ, वो इंसान कामिल थे इंसान कामिल, एक इंसान कामिल की अज़मत ನ ಪೂಛೋ ಅಂತ ಹೇಳಿದರೆ, ಪ್ರವಾದಿ ಮುಹಮ್ಮದ್ ಸಲ್ಲಂ ಅವರ ಚಾರಿತ್ರ್ಯವನ್ನು ನೀವು ನೋಡಬೇಕಾದ್ರೆ ಅವರು ಬಿಟ್ಟು ಹೋದಂತಹ ಗ್ರಂಥ ಪವಿತ್ರ ಕುರ್ಆನ್, ಅದನ್ನು ನೀವು ನೋಡಿರಿ. ಅದರಲ್ಲಿ ಅದು ಅವರ ಚಾರಿತ್ರ್ಯದ ಕನ್ನಡಿಯಾಗಿದೆ. ಮತ್ತು ಅವರೊಬ್ಬ ಪರಿಪೂರ್ಣ ವ್ಯಕ್ತಿಯಾಗಿದ್ದರು. ಚಾರಿತ್ರ್ಯವೇ ಮೈವತ್ತಂತಹ ಒಬ್ಬ ವ್ಯಕ್ತಿಯಾಗಿದ್ದರು. ಆದ್ದರಿಂದ ಅವರ ಚಾರಿತ್ರ್ಯದ ಬಗ್ಗೆ ಪ್ರತ್ಯೇಕ ಹೇಳಬೇಕಾಗಿಲ್ಲ. ಅವರ ಜೀವನದ ಸಂದೇಶವನ್ನು ನೀವು ಓದಿ ನೋಡಿರಿ ಎಂದು ಹೇಳಲಾಗಿದೆ. ಅದೃಷ್ಟಕ್ಕೆ ನಮ್ಮಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಂ ಅವರ ಜೀವನ ಸಂದೇಶವನ್ನು ಸಾರುವಂತಹ ಒಂದು ಪುಸ್ತಕದ ಪ್ರದರ್ಶನವನ್ನು ನೀಡಲಾಗಿದೆ. ಆದ್ದರಿಂದ ನೀವೆಲ್ಲರೂ ಕೂಡ ಅದರ ಪ್ರಯೋಜನವನ್ನು ಕೂಡ ಪಡೆದುಕೊಳ್ಳಬೇಕು ಎಂದು ನಾನು ಭಾವಿಸ್ತೇನೆ. ಪ್ರವಾದಿ ಮುಹಮ್ಮದ್ ಸಲ್ಲಂರು ಕೂಡ ತಮ್ಮ ಬಗ್ಗೆ ಹೇಳುವಾಗ ಏನು ಹೇಳಿದರು ಅಂತ ಹೇಳಿದರೆ, ನಾನು 2 ವಸ್ತುಗಳನ್ನು ಬಿಟ್ಟು ಹೋಗ್ತಾ ಇದ್ದೇನೆ. ಪ್ರವಾದಿ ಮುಹಮ್ಮದ್ ಸಲ್ಲಂ ಹೇಳಿದರು, ತರಕ್ತು ಫೀಕುಂ ಅಮ್ರೇನ್. ಅರಬಿ ಭಾಷೆಯಲ್ಲಿ ಅವರು ಹೇಳಿದರು, ನಾನು ನಿಮ್ಮ ಮಧ್ಯೆ 2 ವಸ್ತುಗಳನ್ನು ಬಿಟ್ಟು ಹೋಗ್ತಾ ಇದ್ದೇನೆ. ಲನ್ ತದಿಲ್ಲು ಮಾ ತಮಸ್ಸಕ್ತಂ ಬಿಹಿಮಾ. ಈ 2 ವಸ್ತುಗಳನ್ನು ನೀವು ಎಲ್ಲಿವರೆಗೆ ಬಿಗಿಯಾಗಿ ಹಿಡಿದುಕೊಳ್ತೀರೋ ಅಲ್ಲಿಯವರೆಗೆ ಯಾರಿಗೂ ಪ್ರಥಭ್ರಷ್ಟರಾಗಲಿಕ್ಕೆ ಸಾಧ್ಯ ಇಲ್ಲ. ಕಿತಾಬಿಲ್ಲಾಹಿ ವ ಸುನ್ನತಿ, ಒಂದು ಅಲ್ಲಾಹನ ಗ್ರಂಥವಾದಂತಹ ಪವಿತ್ರ ಕುರ್ಆನ್, ಮತ್ತೊಂದು ನನ್ನ ಚಾರಿತ್ರ್ಯ, ನಾನು ಬಿಟ್ಟು ಹೋದಂತಹ ಮಾದರಿ. ಈ ಎರಡನ್ನು ನೀವು ಅನುಸರಿಸಿರಿ ಎಂದು ಪ್ರವಾದಿ ಮುಹಮ್ಮದರು ಹೇಳಿದರು. ಆದ್ದರಿಂದ ಪ್ರವಾದಿ ಮುಹಮ್ಮದರ ಚಾರಿತ್ರ್ಯದ ಪ್ರಸ್ತಾಪ ಬಂದಾಗ ಈ 2ರ ಬಗ್ಗೆಯೂ ಕೂಡ ಸ್ವಲ್ಪ ಹೇಳುವುದು ಒಳ್ಳೆಯದು ಅಂತ ಕಾಣಿಸುತ್ತೆ. ಮೊದಲನೇದಾಗಿ ಪವಿತ್ರ ಕುರ್ಆನ್. ಪವಿತ್ರ ಕುರ್ಆನ್ ಎಂಬುದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ರಚಿಸಿದ ಗ್ರಂಥ ಅಲ್ಲ. ಪ್ರವಾದಿ ಮುಹಮ್ಮದ್ ಸ್ವತಃ ನಿರಕ್ಷರಿಯಾಗಿದ್ದರು, ಅಕ್ಷರಜ್ಞಾನ ಅವರಿಗೆ ಇರಲಿಲ್ಲ. ಆದರೆ ಪವಿತ್ರ ಕುರ್ಆನ್ ನನ್ನಂತಹ ಸ್ವಲ್ಪ ಮಟ್ಟಿಗೆ ಅರಬಿ ಬರುವಂತಹ ಒಬ್ಬ ವ್ಯಕ್ತಿಯನ್ನು ನೀವು ಕೇಳಿದ್ರು ಅಥವಾ ಓದಿದರೂ ಕೂಡ ಜನರು ನಿಬ್ಬೆರಗಾಗ್ತಾರೆ. ಅದರ ಭಾಷೆ, ಅದರ ಭಾಷಾ ಸೌಂದರ್ಯ, ಅದರ ಸಾಹಿತ್ಯ, ಅದರ ನಿರೂಪಣಾ ಶೈಲಿ, ಅದು ಅದ್ವಿತೀಯವಾದಂತಹ ಒಂದು ಶೈಲಿ, ಸುಂದರವಾದಂತಹ ಒಂದು ಗ್ರಂಥ. ಮತ್ತು ಅರಬಿ ಯಾರಿಗೆ ಗೊತ್ತಿಲ್ಲವೋ ಅವರಿಗೂ ಕೂಡ ಜನರನ್ನು ನಿಬ್ಬೆರಗುಗೊಳಿಸುವಂತಹ ಅನೇಕ ವಿಚಾರಗಳು ಅದರಲ್ಲಿದೆ. ಉದಾಹರಣೆಗೆ, ಕೆಲವು ವರ್ಷಗಳ ಹಿಂದೆ ನನಗೆ ಲಂಡನ್ಗೆ ಹೋಗುವಂತಹ ಒಂದು ಅವಕಾಶ ಸಿಕ್ಕಿತ್ತು. ಕಳೆದ ತಿಂಗಳು ಕೂಡ ನನ್ನ ಮಗಳನ್ನು ನೋಡಲಿಕ್ಕೆ ನಾನು ಹೋಗಿದ್ದೆ. ಕೆಲವು ವರ್ಷಗಳ ಹಿಂದೆ ಹೋಗಿದ್ದಾಗ ಅಲ್ಲಿ ಶೇಕ್ಸ್ಪಿಯರ್, ದೊಡ್ಡ ಇಂಗ್ಲಿಷ್ ಸಾಹಿತಿ, ಅವರ ಮನೆ ಇದೆ ಲಂಡನ್ಗಿಂತ ಒಂದು 100 ಕಿಲೋಮೀಟರ್ ದೂರದಲ್ಲಿ, ಸ್ಟ್ಯಾಟ್ಫೋರ್ಡ್ ಎಂಬ ಒಂದು ಪ್ರದೇಶದಲ್ಲಿ. ಅಲ್ಲಿಗೆ ಹೋದಾಗ ಅಲ್ಲಿ ಒಂದು ಅವರ ಮನೆ ಇದೆ, ಶೇಕ್ಸ್ಪಿಯರ್ ಅವರ ಮನೆ. ಅದನ್ನು ಈಗ ವಸ್ತು ಸಂಗ್ರಹಾಲಯವಾಗಿ ಅವರು ಮಾಡಿದ್ದಾರೆ. ಅವರ ಅನೇಕ ಪುಸ್ತಕಗಳನ್ನು ಅಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಅವರ ಒಂದು ಪುಸ್ತಕ ಯಾವುದು ಅಂತ ಹೇಳಿದರೆ, ದಿ ಕಿಂಗ್ ಆ್ಯಂಡ್ ದಿ ಸೋಲ್ಜರ್ಸ್. ಇದು ಯಾರ ಬಗ್ಗೆ ಅವರು ಬರೆದಿದ್ದಾರೆ ಅಂತ ಹೇಳಿದರೆ, ಜೇನ್ನೊಣಗಳ ಬಗ್ಗೆ. ಜೇನ್ನೊಣ ನಿಮಗೆ ಪರಿಚಯ ಇರುವಂಥದ್ದು. ಯಾಕೆಂತ ಹೇಳಿದರೆ ನಮ್ಮ ದಕ್ಷಿಣ ಕನ್ನಡದಲ್ಲೇ ಹೆಚ್ಚು ಜೇನ್ನೊಣ ಇರುವಂತಹ ಪ್ರದೇಶ ನಮ್ಮ ಪುತ್ತೂರು ತಾಲೂಕು. ಇಲ್ಲಿ ಪುತ್ತೂರಿನಲ್ಲಿ ಜೇನ್ನೊಣದ ಒಂದು ಸೊಸೈಟಿ ಕೂಡ ಇದೆ. ಅದಕ್ಕೆ ಒಂದು ಕಾರಣ ಏನಂತ ಹೇಳಿದರೆ, ರಬ್ಬರ್ ಗಿಡಗಳು ಇಲ್ಲಿ ಜಾಸ್ತಿ ಇದೆ ಮತ್ತು ರಬ್ಬರ್ನ ಹೂವು ವರ್ಷಂಪ್ರತಿ ಆಗ್ತದೆ, ವರ್ಷ ಪೂರ್ತಿ ಆಗ್ತದೆ. ಆದ್ದರಿಂದ ಜೇನ್ನೊಣಗಳು ಹೆಚ್ಚಿವೆ. ಈ ಜೇನ್ನೊಣಗಳ ಬಗ್ಗೆ ಶೇಕ್ಸ್ಪಿಯರ್ ಏನು ಬರೆದಿದ್ದಾರೆ ಅಂತ ಹೇಳಿದರೆ, ದಿ ಕಿಂಗ್ ಆ್ಯಂಡ್ ದಿ ಸೋಲ್ಜರ್ಸ್, ರಾಜ ಮತ್ತು ಸೈನಿಕರು. ಯಾಕೆಂತ ಹೇಳಿದರೆ 16ನೇ ಶತಮಾನದಲ್ಲಿ ಜೇನ್ನೊಣಗಳು ಹೆಣ್ಣು ನೊಣಗಳು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಆಗ ಜೇನ್ನೊಣ ಅಂತ ಹೇಳಿದರೆ ಅದೊಂದು ಗಂಡು ನೊಣ ಮತ್ತು ಅದರ ಜೊತೆಗಿರುವವರೆಲ್ಲರೂ ಕೂಡ ಗಂಡು ಸೈನಿಕರು ಅಂತ ಹೇಳಿ ಜನರು ಭಾವಿಸಿದರು. ಆದ್ದರಿಂದಲೇ ದಿ ಕಿಂಗ್ ಆ್ಯಂಡ್ ಸೋಲ್ಜರ್ ಅಂತೇಳಿ ಅವರು ಬರೆದಿದ್ದರು. 16ನೇ ಶತಮಾನದಲ್ಲಿ ಯಾರಿಗೂ ಗೊತ್ತಿರಲಿಲ್ಲ. ಕುರಾನ್ ಬಂದದ್ದು 7ನೇ ಶತಮಾನದಲ್ಲಿ, ಅಷ್ಟು ಹಿಂದೆ.
ಆ 7ನೇ ಶತಮಾನದಲ್ಲಿ ಪವಿತ್ರ ಕುರ್ಆನ್ನಲ್ಲಿ ಒಂದು ಅಧ್ಯಾಯ ಇದೆ, ಅನ್ನಹಲ್. ಅನ್ನಹಲ್ ಅಂತ ಹೇಳಿದರೆ ಜೇನ್ನೊಣ. ಜೇನ್ನೊಣ ಎಂಬ ಹೆಸರಿನ ಒಂದು ಅಧ್ಯಾಯ ಇದೆ. ಅರಬಿ ಭಾಷೆಯಲ್ಲಿ ಹೇಗೆ ಅಂತ ಹೇಳಿದರೆ, ಉದಾಹರಣೆಗೆ ಜೇನ್ನೊಣ ರಸವನ್ನು ಹೀರುತ್ತದೆ ಎಂದು ಹೇಳುವಾಗ ಅದರ ಸ್ತ್ರೀಲಿಂಗ ಪುಲ್ಲಿಂಗ ಯಾವುದೂ ಇಲ್ಲ. ಆದರೆ ಅರಬಿಯಲ್ಲಿ ಸ್ತ್ರೀಲಿಂಗ ಪುಲ್ಲಿಂಗದೊಂದಿಗೆ ಎಲ್ಲವನ್ನು ಹೇಳಬೇಕಾಗ್ತದೆ. ಅರಬಿ ಭಾಷೆ ಆಗಿದೆ. ಆದ್ದರಿಂದ 7ನೇ ಶತಮಾನದಲ್ಲಿ ಅವತರಿಸಲ್ಪಟ್ಟಂತಹ ಒಂದು ಗ್ರಂಥ, ಪ್ರವಾದಿ ಮುಹಮ್ಮದರ ಮೇಲೆ ಅವತೀರ್ಣವಾದಂತಹ ಗ್ರಂಥ. ಅವರು ಹೇಳಿದರು, ನಾನು ಬರೆದದ್ದಲ್ಲ, ಬದಲಾಗಿ ಇದು ನನ್ನ ಮೇಲೆ ದಿವ್ಯವಾಣಿ ಅವತೀರ್ಣಗೊಂಡದ್ದು. ಅದು ಹೇಗೆ ಗೊತ್ತಾಗ್ತದೆ ಅಂತ ಹೇಳಿದರೆ, ಆ ಉದ್ಧರಣೆಯಲ್ಲಿ ಸೂರತುನ್ ನಹಲ್ನಲ್ಲಿ ಜೇನ್ನೊಣದ ಬಗ್ಗೆ ಎಲ್ಲೆಲ್ಲಿ ಬಂದಿದೆಯೋ, ಥುಮ್ಮ ಕುಲಿ, ಫಸ್ಲುಕಿ, ಹೀಗೆ ಸ್ತ್ರೀಲಿಂಗ ಬಂದಿದೆ ಅದರಲ್ಲಿ. 7ನೇ ಶತಮಾನದಲ್ಲೇ ಜೇನ್ನೊಣ ಎಂಬುದು ಸ್ತ್ರೀ, ಅದು ಆ ನೊಣ ಜೇನಿನ ರಾಣಿ, ಅದರಲ್ಲಿರುವುದು ರಾಜ ಅಲ್ಲ. ಮತ್ತು ಅಲ್ಲಿ ಕೆಲಸ ಮಾಡುವಂತಹ ನೊಣಗಳು ಅದು ಕೂಡ ಹೆಣ್ಣು ನೊಣಗಳು ಎಂದು 7ನೇ ಶತಮಾನದಲ್ಲಿ ಬರೆಯಲಾಗಿದೆ. ಇದರಿಂದ ಏನು ವ್ಯಕ್ತ ಆಗ್ತದೆ ಅಂತ ಹೇಳಿದರೆ, ಪ್ರವಾದಿ ಮುಹಮ್ಮದರಂತಹ ಒಬ್ಬ ನಿರಕ್ಷರಿ ವ್ಯಕ್ತಿ ಅದನ್ನು ಬರೆಯಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ 7ನೇ ಶತಮಾನದಲ್ಲೇ ಅಂತಹ ಒಂದು ವಾಕ್ಯಗಳು, ಅಂತಹ ಒಂದು ಅದ್ಭುತ ಅದರಲ್ಲಿ ಇರುವುದರಿಂದ ಅದು ಖಂಡಿತವಾಗಿಯೂ ದೇವವಾಣಿ ಎಂದು ನಮಗೆ ಅರ್ಥವಾಗ್ತದೆ. ಅದೇ ರೀತಿಯಲ್ಲಿ ಇನ್ನೊಂದು ಉದಾಹರಣೆ ಹೇಳಬೇಕಂತ ಹೇಳಿದರೆ, ಪವಿತ್ರ ಕುರ್ಆನ್ನಲ್ಲಿ ಹಲವು ಕಡೆಗಳಲ್ಲಿ ಹಕ್ಕಿಗಳ ಬಗ್ಗೆ ಹೇಳಲಾಗಿದೆ. ನೀವು ಹಕ್ಕಿಗಳ ಬಗ್ಗೆ ಅಧ್ಯಯನ ಮಾಡಿದರೆ ಬಹಳಷ್ಟು ವಿಸ್ಮಯಕಾರಿಯಾದಂತಹ ಅಂಶಗಳು ನಮಗೆ ಕಂಡು ಬರ್ತದೆ. ಉದಾಹರಣೆಗೆ ಒಂದು ಹಕ್ಕಿ ಇದೆ, ಹಲವಾರು ಉದಾಹರಣೆ ಕೊಡ್ಬೋದು, ಒಂದಲ್ಲ ಹಲವಾರು ಉದಾಹರಣೆ ಕೊಡ್ಬೋದು. ಒಂದು ಹಕ್ಕಿ ಇದೆ, ಅದರ ಹೆಸರು ಬಾರ್ ಟೈಲ್ ಗಾಡ್ ವಿಟ್. ನೀವು ಬೇಕಾದರೆ ಗೂಗಲ್ ಮಾಡಿ ನೋಡ್ಬೋದು. ಸಣ್ಣ ಹಕ್ಕಿ, ಬಾರ್ ಟೈಲ್ ಗಾಡ್ ವಿಟ್, ಸಣ್ಣ ಹಕ್ಕಿ. ಆ ಹಕ್ಕಿಯ ಒಂದು ವಿಶೇಷತೆ ಏನಂತ ಹೇಳಿದರೆ, ಅದು ವರ್ಷಂಪ್ರತಿ ಅಲೆಕ್ಸಾದಿಂದ ಹಿಡಿದು ನ್ಯೂಜಿಲ್ಯಾಂಡ್ವರೆಗೆ ಯಾತ್ರೆಗೆ ಹೋಗ್ತದೆ. ಅಲೆಕ್ಸಾದಿಂದ ನ್ಯೂಜಿಲ್ಯಾಂಡ್ಗೆ ಸುಮಾರು 18,000 ಕಿಲೋಮೀಟರ್ ಇದೆ. ಅಲ್ಲಿಂದ ತಿರುಗಿ ಬರ್ತದೆ ಕೂಡ. ಹಾಗೆ ಹೋಗಲಿಕ್ಕೆ ಅದಕ್ಕೆ ಸುಮಾರು 10-12 ದಿವಸಗಳು ತಗಲ್ತದೆ. ಅದರ ವಿಶೇಷತೆ ಏನಂತ ಹೇಳಿದರೆ, ಒಂದು ಸರ್ತಿ ಅದು ಹಾರಿದರೆ ಮತ್ತೆ ನಿಲ್ಲುವುದಿಲ್ಲ. ಅದರ ಹಾರುವ ಮಾರ್ಗದಲ್ಲಿ ಸಾಗರಗಳು ಬರ್ತದೆ, ದೊಡ್ಡ ದೊಡ್ಡ ಸಮುದ್ರಗಳು ಬರ್ತದೆ, ಪೆಸಿಫಿಕ್ ಓಷನ್ ಬರ್ತದೆ ಮತ್ತು ಪರ್ವತಗಳು ಬರ್ತದೆ. ಅದು ಈ 12 ದಿವಸವೂ ಕೂಡ ಹಾರಾಡ್ತಾ ಹೋಗ್ತದೆ. ಸೂರ್ಯೋದಯ ಆಗ್ತದೆ, ಸೂರ್ಯಾಸ್ತ ಆಗ್ತದೆ, ಅದು ಹಾರಾಡ್ತಾ ಇದೆ. ರಾತ್ರಿ ಆಗ್ತದೆ, ಬೆಳಿಗ್ಗೆ ಆಗ್ತದೆ, ಅದು ಹಾರಾಡ್ತಾ ಇದೆ. ಮಳೆ ಬರ್ತದೆ, ಚಳಿ ಆಗ್ತದೆ, ಬಿರುಗಾಳಿ ಬೀಸ್ತದೆ, ಹಕ್ಕಿ ಹಾರಾಡ್ತಾ ಇರ್ತದೆ. 12 ದಿವಸ ಕಳೆದ ನಂತರ ಅದು ಹೋಗಿ ನ್ಯೂಜಿಲ್ಯಾಂಡಿಗೆ ಮುಟ್ತದೆ. ಜನರು ಅದರ ಬಗ್ಗೆ ಸಂಶೋಧನೆ ಮಾಡಿ ನೋಡಿದಾಗ ಅದರಲ್ಲಿ ಒಂದು ವಿಶೇಷತೆ ಕಂಡದ್ದೇನಂತ ಹೇಳಿದರೆ, ಅದರ ಮೆದುಳು ಅರ್ಧ ಭಾಗ ನಿದ್ರಿಸ್ತದೆ ಮತ್ತು ಅದರ ಭಾಗ ನಿದ್ರಿಸುವುದಿಲ್ಲ. ನಮಗೆ 12 ಗಂಟೆ ಕೆಲಸ ಮಾಡಿದ ನಂತರ ನಾವು ನಿದ್ರೆ ಮಾಡಲೇಬೇಕು. ನಿದ್ರೆ ಮಾಡದೆ ನಮಗೆ ಕೆಲಸ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದರೆ ಈ ಹಕ್ಕಿಗೆ ದೇವನು ಎಂತಹ ಒಂದು ಮೆದುಳನ್ನು ಕೊಟ್ಟಿದ್ದಾನೆ ಅಂತ ಹೇಳಿದರೆ, ಅರ್ಧ ಭಾಗ ನಿದ್ರಿಸ್ತದೆ ಮತ್ತು ಅರ್ಧ ಭಾಗ ನಿದ್ರಿಸುವುದಿಲ್ಲ. ಹೀಗೆ ಅನೇಕ ಹಕ್ಕಿಗಳು, ಒಂದಲ್ಲ ಅನೇಕ ಉದಾಹರಣೆಗಳನ್ನು ಕೊಡ್ಬೋದು. ಬೇರೆ ಬೇರೆ ರೀತಿಯ ವಂಡರ್ಸ್ ಆ ಹಕ್ಕಿಗಳಲ್ಲಿ ಕಂಡು ಬರ್ತದೆ. ಅದೇ ರೀತಿಯಲ್ಲಿ ಬಾರ್ ಹೆಡೆಡ್ ಗೂಸ್ ಎಂಬ ಒಂದು ಹಕ್ಕಿ ಇದೆ. ಅದು 32,000 ಕಿಲೋಮೀಟರ್ಗಳ ಎತ್ತರದಲ್ಲಿ ಹಾರಾಡ್ತದೆ. ಬಾರ್ ಹೆಡೆಡ್ ಗೂಸ್, ಅದು ಕೂಡ ಸಣ್ಣ ಪಕ್ಷಿ. 32,000 ಅಂತ ಹೇಳಿದರೆ, ನೀವೆಲ್ಲರೂ ಕೂಡ ವಿಮಾನದಲ್ಲಿ ಸಂಚಾರ ಮಾಡುವವರು, ಅಲ್ಲಿ ಒಂದು ಜೆಟ್ ಲೈನ್ ಅಂತ ಇದೆ. ಜೆಟ್ ಲೈನ್ ಅಂತ ಹೇಳಿದರೆ, ವಿಮಾನ ಟೇಕ್ ಆಫ್ ಆದ ನಂತರ ಇಂಟರ್ನ್ಯಾಷನಲ್ ಹಾರಾಟದಲ್ಲಿ ಸಾಮಾನ್ಯವಾಗಿ ಅದು ಎಷ್ಟು ಎತ್ತರಕ್ಕೆ ಹಾರಾಡ್ತದೆ ಅಂತ ಹೇಳಿದರೆ, 32,000 ಅಡಿಗಳ ಎತ್ತರದಲ್ಲಿ ಹಾರಾಡಿದ ನಂತರ ಅದಕ್ಕೊಂದು ಜೆಟ್ ಲೈನ್ ಅಂತ ಇದೆ. ಅಲ್ಲಿ ಹೋದ ನಂತರ ಪೈಲಟ್ ಅನೌನ್ಸ್ ಮಾಡ್ತಾರೆ, ಈಗ ನೀವು ನಿಮ್ಮ ಬೆಲ್ಟನ್ನು ಬಿಚ್ಚಬಹುದು ಅಂಥೇಳಿ ಅನೌನ್ಸ್ ಮಾಡ್ತಾರೆ. ಆ ಜೆಟ್ ಲೈನ್ನಲ್ಲಿ ಹಾರಾಡ್ತದೆ ಆ ಹಕ್ಕಿ, ಅಷ್ಟು ಎತ್ತರದಲ್ಲಿ, 32,000 ಅಡಿಗಳ ಎತ್ತರದಲ್ಲಿ. ಅಲ್ಲಿ -°C ಇದೆ. ಆ -° ಅಲ್ಲಿ ಉಸಿರಾಟಕ್ಕೆ ಗಾಳಿ ಇಲ್ಲ, ಆದರೆ ಆ ಹಕ್ಕಿ ಉಸಿರಾಡ್ತದೆ. ಆ -°ಯಲ್ಲಿ ಅದು ಸತ್ತು ಹೋಗುವುದಿಲ್ಲ, ಮತ್ತೊಂದು ಕಡೆ ಹೋಗಿ ಅದು ಸೇರುತ್ತದೆ. ಕೆಲವೊಮ್ಮೆ ವಿಮಾನ ಅವಘಡಗಳು ಸಂಭವಿಸ್ತದೆ ಆ ಎತ್ತರದಲ್ಲಿ, ಕೆಲವೊಮ್ಮೆ ಸಂಭವಿಸ್ತದೆ. ಯಾಕೆಂತ ಹೇಳಿದರೆ, ಅದು ಹಕ್ಕಿಗೆ ಹೋಗಿ ಡಿಕ್ಕಿ ಹೊಡೆದಾಗ ದೊಡ್ಡ ಅನಾಹುತ ಸಂಭವಿಸಿ ಹೋಗ್ತದೆ. ಇಂತಹ ಅನೇಕ ಹಕ್ಕಿಗಳಿವೆ. ಕುರ್ಆನ್ನಲ್ಲಿ ಏನು ಹೇಳಲಾಗಿದೆ ಹಕ್ಕಿಗಳ ಬಗ್ಗೆ ಅಂತ ಹೇಳಿದರೆ, ಅವಲಂ ಯರೌ ಇಲ ತೈರಿ ಫೌಕಹುಂ ಸಾಫಾತಿನ್ ವ ಯಕ್ಬಿರ್ ಮಾ ಯಮ್ಸಿಕುಹುನ್ನ ಇಲ್ಲ ರಹ್ಮಾನ್ ಇನ್ನಹು ಬಿಕುಲ್ಲಿ ಶೈಇನ್ ಬಸೀರ್. ನೀವು ಆಕಾಶದ ಎತ್ತರದಲ್ಲಿ ರೆಕ್ಕೆಯನ್ನು ಬಿಚ್ಚುತ್ತಾ, ರೆಕ್ಕೆಯನ್ನು ಮಡಚುತ್ತಾ ಹಾರಾಡುತ್ತಿರುವಂತಹ ವಿಸ್ಮಯಕಾರಿ ಹಕ್ಕಿಗಳನ್ನು ನೋಡುವುದಿಲ್ಲವೇ? ಅವುಗಳನ್ನು ಅಲ್ಲಿ ತಡೆದಿರಿಸಿದವನು ದೇವನಲ್ಲದೆ ಮತ್ತಾರು. ದೇವನು ಎಲ್ಲವನ್ನೂ
ಆದರೆ ಈಗ ಪಕ್ಷಿ ತಜ್ಞರು ಇದರ ಬಗ್ಗೆ ಓದಿದಾಗ ಎಂತಹ ಅದ್ಭುತವಾದಂತಹ ಮಾತು ಎಂದು ಅವರಿಗೆ ಮನವರಿಕೆ ಆಗ್ತದೆ. ಆ ಹಕ್ಕಿಗಳಿಗೆ ಅಂತಹ ಒಂದು ಸಾಮರ್ಥ್ಯವನ್ನು ಕೊಟ್ಟಿದ್ದು ಯಾರು? ಆಕಾಶದ ಬಾನೆತ್ತರದಲ್ಲಿ 11 ದಿನಗಳ ಕಾಲ ತಿನ್ನದೆ ಕುಡಿಯದೆ ನಿರಂತರವಾಗಿ ಹಾರಾಡುವಂತಹ ಅರ್ಹತೆ ಆ ಹಕ್ಕಿಗೂ ಕೊಟ್ಟಿದೆ ಯಾರು? ಮತ್ತು ಬಾರ್ ಹೆಡೆಡ್ ಗೂಸ್ಗೆ -30 ಡಿಗ್ರಿ ಸೆಲ್ಸಿಯಸ್ನಲ್ಲಿಯೂ ಕೂಡ ಅದು ಚಳಿಗಟ್ಟಿ ಸತ್ತು ಹೋಗದೆ ನಿರಂತರವಾಗಿ ಹಾರಾಡುವಂತಹ ಅರ್ಹತೆಯನ್ನು ಕೊಟ್ಟಿದ್ದ್ಯಾರು? ಇದು ಪವಿತ್ರ ಕುರ್ಆನ್ ಹೇಳುವಂತಹ ಮಾತು. ಅದೇ ರೀತಿಯಲ್ಲಿ ಮನುಷ್ಯನ ಮಗುವಿನ ಬೆಳವಣಿಗೆ ಅದೊಂದು ವಿಸ್ಮಯಕಾರಕವಾದಂತಹ ಬೆಳವಣಿಗೆ. 7ನೇ ಶತಮಾನದಲ್ಲಿ ಉದರದರ್ಶಕ ಇರಲಿಲ್ಲ, ಸೂಕ್ಷ್ಮದರ್ಶಕ ಇರಲಿಲ್ಲ, ಯಾರಿಗೂ ಗೊತ್ತಿರಲಿಲ್ಲ ಮಗು ಹೇಗೆ ಬೆಳೆಯುತ್ತದೆ ಹೊಟ್ಟೆಯಲ್ಲಿ ಅಂಥೇಳಿ ಯಾರಿಗೂ ಗೊತ್ತಿರಲಿಲ್ಲ. ಅದರ ಬಗ್ಗೆ ದೊಡ್ಡ ಒಬ್ಬರು ಭ್ರೂಣಶಾಸ್ತ್ರಜ್ಞರಿದ್ದಾರೆ, ಅವರ ಹೆಸರು ಕೀತ್ ಎಲ್ ಮೋರ್. ಇತ್ತೀಚೆಗಷ್ಟೇ ಅವರು ನಿಧನ ಹೊಂದಿದ್ದಾರೆ. ಹಲವು ವರ್ಷಗಳ ಕಾಲ ಕೆನಡಾದಲ್ಲಿ ಬದುಕಿದ್ರವರು. ಅವರು ಒಮ್ಮೆ ಸೌದಿ ಅರೇಬಿಯಾಕ್ಕೆ ಬಂದಿದ್ದರು. ಸೌದಿ ಅರೇಬಿಯಾಕ್ಕೆ ಕಿಂಗ್ ಫಹದ್ ಯೂನಿವರ್ಸಿಟಿಯಲ್ಲಿ ಅತಿಥಿಯಾಗಿ ಬಂದಿದ್ದಾಗ ಅವರಿಗೆ ಕೆಲವು ಸೌದಿಯ ಭ್ರೂಣಶಾಸ್ತ್ರಜ್ಞರು ಪವಿತ್ರ ಕುರ್ಆನ್ನ ವಾಕ್ಯಗಳನ್ನು ತೋರಿಸಿದರು. ಕುರ್ಆನ್ನಲ್ಲಿಯೂ ಕೂಡ ಭ್ರೂಣ ಹೇಗೆ ಬೆಳೆಯುತ್ತದೆ, ಬೇರೆ ಬೇರೆ ಹಂತಗಳು, ಅದು ಮಾಂಸಪಿಂಡ ಆವರಿಸಲ್ಪಟ್ಟಂತಹ ಒಂದು ಪಿಂಡವಾಗಿ, ಅನಂತರ ಮೂಳೆಗಳು ಸೃಷ್ಟಿಯಾಗುವಂತಹ ಒಂದು ಹಂತ, ಹೀಗೆ ಹಲವು ಹಂತಗಳು. ಈ ಹಂತಗಳನ್ನೆಲ್ಲ ಬಹಳ ವಿವರವಾಗಿ ಪವಿತ್ರ ಕುರ್ಆನ್ನಲ್ಲಿ ಒಂದಕ್ಕಿಂತ ಹೆಚ್ಚು ಕಡೆ ಪ್ರಸ್ತಾವಿಸಲಾಗಿದೆ. ಇದನ್ನು ಓದಿದಾಗ ಕೀತ್ ಎಲ್ ಮೋರ್ ಹೇಳಿದರು, 7ನೇ ಶತಮಾನದಲ್ಲಿ ಸೂಕ್ಷ್ಮದರ್ಶಕ ಇರಲಿಲ್ಲ, ಲ್ಯಾಪ್ರೋಸ್ಕೋಪಿ ಇರಲಿಲ್ಲ. ಆದ್ದರಿಂದ ಅಂತಹ ಒಂದು ಕಾಲದಲ್ಲಿ ಇದನ್ನು ಇಷ್ಟು ವಿವರವಾಗಿ ಬರೆಯಲಿಕ್ಕೆ ಯಾರಿಗಾದರೂ ಸಾಧ್ಯ ಇದ್ದರೆ ಅದು ಖಂಡಿತವಾಗಿಯೂ ಮನುಷ್ಯನ ಬರ ಆಗಲಿಕ್ಕೆ ಸಾಧ್ಯ ಇಲ್ಲ, ಅದು ದಿವ್ಯವಾಣಿ ಅಂತ ಹೇಳಿದರು. ಅನಂತರ ನಾನು ಕೂಡ ಪ್ರವಾದಿ ಮೊಹಮ್ಮದರ ಅನುಯಾಯಿ ಆಗ್ತೇನೆ ಅಂತ ಹೇಳಿ ಅವರು ಅನೌನ್ಸ್ ಮಾಡಿದರು. ಮಾತ್ರ ಅಲ್ಲ, ಪುಸ್ತಕಗಳನ್ನು ಕೂಡ ಬರೆದಿದ್ದರು. ಆದ್ದರಿಂದ ಕೀತ್ ಎಲ್ ಮೋರ್ ಆ್ಯಂಡ್ ಎಂಬ್ರಿಯೋ ಅಂತ ಹೇಳಿ ನೀವು ಗೂಗಲ್ ಮಾಡಿದರೆ ಇಬ್ಬರು ಅವರ ಪುಸ್ತಕಗಳನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಇದು ಏನು ಸೂಚಿಸ್ತದೆ ಅಂತ ಹೇಳಿದರೆ, ಪವಿತ್ರ ಕುರ್ಆನ್ ಒಂದು ವಿಸ್ಮಯಕಾರಕವಾದಂತಹ ಗ್ರಂಥ. ಅದರ ಇನ್ನೊಂದು ವಿಶೇಷತೆ ಏನಂತ ಹೇಳಿದರೆ, ಪವಿತ್ರ ಕುರ್ಆನ್ ಸುಮಾರು 600 ಪುಟಗಳಿದೆ ಮತ್ತು ಅದನ್ನು ಕಂಠಪಾಠ ಮಾಡಲಿಕ್ಕೆ ಸಾಧ್ಯ ಇದೆ. 600 ಪುಟಗಳ ಒಂದು ಗ್ರಂಥ ಕಂಠಪಾಠ ಮಾಡಲು ಸಾಧ್ಯ ಇರುವಂತಹ ಗ್ರಂಥ ಈ ಲೋಕದಲ್ಲಿ ಎಲ್ಲಿಯೂ ಕೂಡ ಇಲ್ಲ. ಅನೇಕ ಗ್ರಂಥ ಇದೆ, ಆದರೆ ಕಂಠಪಾಠ ಮಾಡಿದಂತಹ ಗ್ರಂಥ, ಮಾಡಲ್ಪಟ್ಟಂತಹ ಗ್ರಂಥ ಇಲ್ಲ. ಮಂಗಳೂರಿನಲ್ಲಿಯೂ ಅಥವಾ ನಿಮ್ಮ ಉಪ್ಪಿನಂಗಡಿಯಲ್ಲಿಯೂ ಹಲವಾರು ಜನ ನಿಮಗೆ ಸಂಪೂರ್ಣ ಪವಿತ್ರ ಕುರ್ಆನನ್ನು ಕಂಠಪಾಠಿ ಮಾಡಿದವರು ಸಿಗ್ತಾರೆ. ಇಡೀ ವಿಶ್ವದಲ್ಲಿದ್ದಾರೆ, ಲಕ್ಷಗಟ್ಟಲೆ ಜನರಿದ್ದಾರೆ. ಇದು ಹೇಗೆ ಸಾಧ್ಯ ಆಗ್ತದೆ ಅಂತ ಹೇಳಿದರೆ, ಅದು ಗದ್ಯ ಪದ್ಯ ಮಿಶ್ರಿತವಾದಂತಹ ಒಂದು ಶೈಲಿಯಲ್ಲಿದೆ ಮತ್ತು ಕಂಠಪಾಠ ಮಾಡುವುದು ಸುಲಭ. ಇದೆಲ್ಲವೂ ಕೂಡ ಅದು ವಿಸ್ಮಯಕಾರಕ ಗ್ರಂಥ ಎಂಬುದನ್ನು ಸೂಚಿಸ್ತದೆ. ಆದ್ದರಿಂದ ಪ್ರವಾದಿ ಮೊಹಮ್ಮದರ ಚಾರಿತ್ರ್ಯವನ್ನು ಪ್ರವಾದಿ ಮೊಹಮ್ಮದರೇ ಹೇಳಿದರು, ನನ್ನ ಚಾರಿತ್ರ್ಯದ ಬಗ್ಗೆ ತಿಳಿಯಬೇಕಾದರೆ ಈ ಗ್ರಂಥವನ್ನು ಓದಿರಿ. ಆದ್ದರಿಂದ ಆ ಗ್ರಂಥ ನಮ್ಮ ಅದೃಷ್ಟಕ್ಕೆ ಕನ್ನಡದಲ್ಲಿಯೂ ಕೂಡ ಲಭ್ಯ ಇದೆ. ಅಜೀಜ್ ಬಸ್ತಕಾರ್ ಅವರು ಕನ್ನಡ ಪವಿತ್ರ ಕುರ್ಆನ್ನ ಬಗ್ಗೆ ಕೆಲವು ಮಾತುಗಳನ್ನು ಆಡಿದರು. ಹಿಂದೆ ಕುವೈತ್ಗೆ ಹೋಗುವುದಕ್ಕಿಂತ ಮುಂಚೆ, ನಾನು ಕುವೈತ್ನಲ್ಲಿ 28 ವರ್ಷಗಳಿಂದ ಕುವೈತ್ನಲ್ಲಿದ್ದೇನೆ. ಅದಕ್ಕಿಂತ ಮುಂಚೆ ಪವಿತ್ರ ಕುರ್ಆನ್ ಕನ್ನಡದಲ್ಲಿ ಬಂದಾಗ ನಮಗೂ ಕೂಡ ಅನೇಕ ಸಾಹಿತಿಗಳ ಸಂಪರ್ಕ ಇತ್ತು, ಕನ್ನಡ ರಾಜ್ಯೋತ್ಸವ ಎಂದು. ಆದ್ದರಿಂದ ಇಂತಹ ಸಂದರ್ಭದಲ್ಲಿ ಅದನ್ನು ಕೂಡ ಹೇಳುವುದು ಬಹಳ ಸೂಕ್ತ ಅಂತ ಅನಿಸ್ತದೆ. ಅನೇಕ ಸಾಹಿತಿಗಳು, ಪೂತಿ ನರಸಿಂಹಾಚಾರ್ ಮತ್ತು ಪಾಟೀಲ ಪುಟ್ಟಪ್ಪ, ಹಾಮಾನಾಯಕ್, ದೇ ಜವರೇಗೌಡ, ಹೀಗೆ ಅನೇಕ ಸಾಹಿತಿಗಳೊಂದಿಗೆ ಬಹಳ ಒಳ್ಳೆಯ ಒಡನಾಟ ಇತ್ತು. ಅವರಿಗೂ ಕೂಡ ಪವಿತ್ರ ಕುರ್ಆನ್ ಕೊಡುವಂತಹ ಮತ್ತು ಪವಿತ್ರ ಕುರ್ಆನ್ ಕನ್ನಡದಲ್ಲಿ ಬಂದಾಗ ಅವರ ಮೂಲಕ ಅದನ್ನು ಅನಾವರಣಗೊಳಿಸುವಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥ ಅವಕಾಶ ನನಗೂ ಕೂಡ ಸಿಕ್ಕಿತ್ತು. ಹುಬ್ಬಳ್ಳಿಯಲ್ಲಿ ಪಾಟೀಲ ಪುಟ್ಟಪ್ಪರು ಇದ್ದಂತಹ ಕನ್ನಡ ವಾಚಿಕ ಕಮಿಟಿಯ ಚೇರ್ಮನ್ ಆಗಿದ್ದರು ಒಂದು ಕಾಲದಲ್ಲಿ. ಅವರು ಕನ್ನಡ ರಕ್ಷಣಾ ಸಮಿತಿಯ ಒಬ್ಬ ಮುಖ್ಯಸ್ಥರಾಗಿದ್ದರು ಅವರು. ಆದ್ದರಿಂದ ಆ ಪ್ರಪಂಚ ಪತ್ರಿಕೆಯ ಸಂಪಾದಕರು ಕೂಡ ಆಗಿದ್ದರು. ಅವರು ಹುಬ್ಬಳ್ಳಿಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಪವಿತ್ರ ಕುರ್ಆನ್ನ ಅನಾವರಣ ಮಾಡುತ್ತಾ ಹೇಳಿದರು, ಈ ಕರ್ನಾಟಕ ರಾಜ್ಯಕ್ಕೆ ಮುಸ್ಲಿಮರು 1000 ವರ್ಷಗಳ ಹಿಂದೆ ಬಂದಿದ್ದಾರೆ. ಬೀದರ್ನಲ್ಲಿ ಬರೀದ್ ಶಾಹಿ ಅಂತ ರಾಜರುಗಳು ಆಳ್ವಿಕೆ ನಡೆಸ್ತಾ ಇದ್ದರು 1000 ವರ್ಷಗಳ ಹಿಂದೆ. ಈಗಲೂ ಕೂಡ ಬೀದರ್ಗೆ ಹೋದರೆ ಅದರ ಪಳೆಯುಳಿಕೆಗಳನ್ನು, ಬರೀದ್ ಶಾಹಿ ಪಳೆಯುಳಿಕೆಗಳನ್ನು ನಿಮಗೆ ಕಾಣಲಿಕ್ಕೆ ಸಾಧ್ಯ ಇದೆ. ಪಾಟೀಲ್ ಪುಟ್ಟಪ್ಪ ಹೇಳಿದರು, ಮುಸ್ಲಿಮರು ಬಂದಿದ್ದರೆ ಹೊರತು ಇಸ್ಲಾಂ ಬಂದಿರಲಿಲ್ಲ. ಇಸ್ಲಾಂ ಈಗ ಬಂದಿದೆ ಯಾಕೆಂತ ಹೇಳಿದರೆ ಕನ್ನಡದಲ್ಲಿ ಪವಿತ್ರ ಕುರ್ಆನ್ ಬಂದದ್ದು ಈಗ. ಇದೂ ಕೂಡ 1000 ವರ್ಷಗಳು ಹಿಂದೆ ಬಂದಿದ್ದರೆ ನಮ್ಮ ಕನ್ನಡಿಗರಿಗೆ ಬಹಳ ಇದರಿಂದ ಪ್ರಯೋಜನ ಆಗ್ತಾ ಇತ್ತು ಅಂಥೇಳಿ ಪಾಟೀಲ ಪುಟ್ಟಪ್ಪರು ಹೇಳಿದರು. ಎಷ್ಟು ವಿಶಾಲವಾದ ಮಾತನ್ನು ಅವರು ಹೇಳಿದರು. ಅದೇ ರೀತಿಯಲ್ಲಿ ಹಾಮಾನಾಯಕ್ ಅವರು ಮೈಸೂರಿನಲ್ಲಿ ಅವರ ಮನೆಗೆ ಹೋಗುವಂಥ ಅವಕಾಶ ನನಗೆ ಹಲವು ಬಾರಿ ಸಿಕ್ಕಿದೆ. ಅವರನ್ನು ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಾಗ ಅವರು ಕೂಡ ಬಂದಿದ್ದರು. ಮಾತ್ರ ಅಲ್ಲ, ಅನಂತರ ಅವರು ಆಗ ಒಂದು ನಿಯತಕಾಲಿಕದಲ್ಲಿ
ಕನ್ನಡದ ಸಿರಿನುಡಿಗೆ ಕುರ್ಆನಿನ ಸವಿಕೊಡುಗೆ ಎಂಬ ಒಂದು ಶೀರ್ಷಿಕೆಯಲ್ಲಿ ಹಲವಾರು ಲೇಖನಗಳನ್ನು ಅವರು ಬರೆದಿದ್ದರು. ಹಲವು ವಾರಗಳ ತನಕ ಅದು ನಿರಂತರವಾಗಿ ಪ್ರಕಟವಾಗಿತ್ತು. ಆದ್ದರಿಂದ ಕನ್ನಡದ ಈ ಕವಿಗಳೆಲ್ಲರೂ ಕೂಡ ಬಹಳ ಉದಾತ್ತವಾದ ಮಾತನ್ನು ಪವಿತ್ರ ಕುರ್ಆನ್ನ ಬಗ್ಗೆ ಹೇಳಿದರು. ಆದ್ದರಿಂದ ಇಲ್ಲಿ ಕೂಡ ಕನ್ನಡ ಕುರ್ಆನ್ ಲಭ್ಯ ಇದೆ. ಆದ್ದರಿಂದ ಕನ್ನಡ ಕುರ್ಆನ್ ಎಂಬುದು ಭಾಮಾನಾಯಕರ ಪ್ರಕಾರ ಕನ್ನಡದ ಸಾಹಿತ್ಯವನ್ನು ಸಂಪನ್ನಗೊಳಿಸಿದಂತಹ ಒಂದು ಕೃತಿ. ಯಾಕೆಂತ ಹೇಳಿದರೆ ಯಾವುದೇ ಹೊಸ ವಿಚಾರಗಳು ಬಂದಾಗ ಅದು ಆ ಪ್ರದೇಶ ಅದರಿಂದ ಸಂಪನ್ನ ಆಗ್ತದೆ. ಗಾಂಧೀಜಿಯವರು ಕೂಡ ಅದನ್ನೇ ಹೇಳಿದರು. ಗಾಂಧೀಜಿಯವರು ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಏನು ಹೇಳಿದರು ಅಂತ ಹೇಳಿದರೆ, ಐ ಡೋಂಟ್ ವಾಂಟ್ ಮೈ ಹೋಮ್ ಟು ಬಿ ವಾಲ್ ಫ್ರಮ್ ಆಲ್ ಸೈಡ್ಸ್ ಆ್ಯಂಡ್ ಮೈ ವಿಂಡೋಸ್ ಟು ಬಿ ಸ್ಟಫ್ಡ್. ಲೆಟ್ ಗುಡ್ ಏರ್ ಕಮ್ ಫ್ರಮ್ ಆಲ್ ಡೈರೆಕ್ಷನ್ಸ್ ಟು ಮೈ ಹೌಸ್. ಅವರೇನು ಹೇಳಿದರು ಅಂತ ಹೇಳಿದರೆ, ನನ್ನ ಮನೆ ಸ್ವತಂತ್ರಗೊಂಡಂತಹ ಈ ಭಾರತ ಎಂಬಂತಹ ಪ್ರದೇಶ ಇದು 4 ಕಡೆಗಳಲ್ಲಿ ಗೋಡೆಗಳಿಂದ ಆವೃತವಾಗಿರಬಾರದು, ಕಿಟಕಿಗಳು ಮುಚ್ಚಲ್ಪಡಬಾರದು, ತಂಗಾಳಿ ಎಲ್ಲಿಂದ ಬಂದರೂ ಕೂಡ ಅದನ್ನು ಸ್ವೀಕರಿಸುವಂತಹ ಒಂದು ಪ್ರದೇಶ ಇದಾಗಬೇಕು, ಒಂದು ದೇಶ ಇದಾಗಬೇಕು ಅಂತ ಹೇಳಿದರು. ಆದ್ದರಿಂದ ವಿಚಾರ ಎಲ್ಲಿಂದ ಬಂದರೂ ಕೂಡ ಅದು ಪವಿತ್ರ ಕುರ್ಆನ್ನ ಮೂಲಕವಾಗಿರಲಿ, ಬೈಬಲ್ನ ಮೂಲಕವಾಗಿರಲಿ, ವೇದಗಳ ಮೂಲಕ ಆಗಿರಲಿ, ಅಥವಾ ಯಾವುದೇ ಗ್ರಂಥಗಳ ಮೂಲಕ ಆಗಿರಲಿ, ವೇದ ಗ್ರಂಥಗಳನ್ನು ಓದುವಂತಹ ಮತ್ತು ಹಲವು ಹಿಂದೂ ಕೃತಿಗಳನ್ನು ಓದುವಂತಹ ಮತ್ತು ಕ್ರೈಸ್ತರ ಕೃತಿಗಳನ್ನು ಓದುವಂತಹ, ಕ್ರೈಸ್ತರ ಧಾರ್ಮಿಕ ಕ್ಷೇತ್ರಗಳಲ್ಲಿ ಹೆಚ್ಚಿನ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಕೊಡುವಂತಹ ಅವಕಾಶ ನಮಗೆ ಸಿಕ್ಕಿದೆ. ಯಾಕೆಂತ ಹೇಳಿದರೆ ಈ ಮುಕ್ತತೆಯನ್ನು ಪವಿತ್ರ ಕುರ್ಆನ್ ಕೂಡ ಕಲಿಸ್ತದೆ. ಆದ್ದರಿಂದ ಇಂತಹ ಸಂದರ್ಭದಲ್ಲಿ ಪವಿತ್ರ ಕುರ್ಆನನ್ನು ನಾವು ಕಲಿಯಬೇಕಾದಂಥ ಅಗತ್ಯ ಇದೆ. ಇನ್ನು 2 ವಿಷಯ ಪ್ರವಾದಿ ಮೊಹಮ್ಮದ್ ಹೇಳಿದರು. ಮೊದಲನೇದಾಗಿ ನಾನು ಬಿಟ್ಟು ಹೋಗುವಂತಹ ವಿಚಾರ ಪವಿತ್ರ ಕುರ್ಆನ್. ಎರಡನೇದಾಗಿ ನಾನು ಬಿಟ್ಟು ಹೋಗುವಂತಹ ವಿಚಾರ ನನ್ನ ಚಾರಿತ್ರ್ಯ ಎಂದು ಅವರು ಹೇಳಿದರು. ಚಾರಿತ್ರ್ಯದ ಬಗ್ಗೆ ಹೇಳುವಾಗ ಪ್ರವಾದಿ ಮೊಹಮ್ಮದರ ಬಗ್ಗೆ ಹಲವಾರು ಗ್ರಂಥಗಳನ್ನು ಬರೆದಿದ್ದಾರೆ. ಕನ್ನಡದಲ್ಲಿಯೂ ಕೂಡ ಹಲವಾರು ಗ್ರಂಥ ಇದೆ. ನಮ್ಮ ಅಮೀನ್ ಹಸನ್ ಅವರು ಇಲ್ಲಿದ್ದಾರೆ. ಅವರ ತಂದೆಯವರು ಬರೆದಿರುವಂತಹ ಪ್ರವಾದಿ ಮೊಹಮ್ಮದರ ಜೀವನ ಮತ್ತು ಸಂದೇಶ, ಇಬ್ರಾಹಿಂ ಸಯೀದ್ ಅವರು ಬರೆದಿರುವಂತಹ ಕೃತಿ ಬಹಳ ಉತ್ತಮವಾದಂತಹ ಒಂದು ಕೃತಿ. ಅದು ಕೂಡ ಲಭ್ಯ ಇದೆ. ನೀವು ಅಮೀನ್ ಹಸನ್ ಅವರನ್ನು ಸಂಪರ್ಕಿಸುವುದು, ಯಾರಿಗೆ ಬೇಕಾದರೂ ಕೂಡ ಖಂಡಿತವಾಗಿಯೂ ಗ್ರಂಥ ಕೂಡ ನಿಮಗೆ ಸಿಗ್ತದೆ. ಬಹಳ ಉತ್ತಮವಾದ, ಬಹಳ ಆಕರ್ಷಕವಾದ, ಬಹಳ ನಿಮ್ಮನ್ನು ಓದಿಸಿಕೊಂಡು ಹೋಗುವಂತಹ ಒಂದು ಕೃತಿ ಅದು. ಆದ್ದರಿಂದ ಪ್ರವಾದಿ ಮೊಹಮ್ಮದರ ಬಗ್ಗೆ ಹಲವಾರು ಜನ ಪುಸ್ತಕಗಳನ್ನು ಬರೆದಿದ್ದಾರೆ. ಹಾಗೆ ಬರೆದಿರುವಂತಹ ವ್ಯಕ್ತಿಗಳ ಪೈಕಿ ಒಬ್ಬರು ದೊಡ್ಡ ಯಹೂದಿ ಪಂಡಿತ. ಅವರ ಹೆಸರು ಮೈಕೆಲ್ ಹೆಚ್ ಹಾರ್ಟ್. ಯಹೂದಿ ಪಂಡಿತ ಅವರು. ಈಗ ಯಹೂದಿ ಎಂಬ ಹೆಸರು ಬಂದಾಗ ಒಂದು ಕ್ಲಾರಿಫಿಕೇಶನ್ ಕೂಡ ಕೊಡಬೇಕಾಗ್ತದೆ. ಫಲಸ್ತೀನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ನಡೀತಾ ಇದೆ. ಜನರು ಸಾಮಾನ್ಯವಾಗಿ ಯಹೂದಿಗಳ ವಿರುದ್ಧ ಮುಸ್ಲಿಮರಿದ್ದಾರೆ, ಮುಸ್ಲಿಮರ ವಿರುದ್ಧ ಯಹೂದಿಗಳಿದ್ದಾರೆ ಅಂತ ಭಾವಿಸ್ತಾರೆ. ಇದು ದೊಡ್ಡ ಕಲ್ಪನೆ. ಫಲಸ್ತೀನ್ ಎಂಬ ರಾಜ್ಯ ಸುಮಾರು 1400 ವರ್ಷಗಳಿಂದ ಫಲಸ್ತೀನಿಯಾಗಿ ಉಳಿದಿತ್ತು. ಉಮರ್ ರದಿಯಲ್ಲಾಹು ತಾಲಾ ಎಂಬ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ನಂತರ ಬಂದಂತಹ ಒಬ್ಬ ಆಡಳಿತ ಅಧಿಕಾರಿ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮದೀನಾಕ್ಕೆ ಹೋಗಿ 17 ವರ್ಷ ಆಗುವಾಗ ಉಮರ್ ರದಿಯಲ್ಲಾಹು ತಾಲಾ ಒಬ್ಬ ಆಡಳಿತಗಾರಿ ಇದ್ದರು. ಒಳ್ಳೆಯ ಆಡಳಿತಾಧಿಕಾರಿಯವರು. ಗಾಂಧೀಜಿಯವರು ಅಂತಹ ಉಮರ್ ರದಿಯಲ್ಲಾಹು ತಾಲಾ ಅವರಂತಹ ಒಂದು ರಾಜ್ಯ ಭಾರತ ಆಗಬೇಕು ಅಂತ ಆಶಿಸಿದರು. ಕೇಜ್ರಿವಾಲ್ ಅವರು ಕೂಡ ಹಿಂದೆ ಒಮ್ಮೆ ಹೇಳಿದರು. ಆರಂಭದಲ್ಲಿ ಅವರು ದೆಹಲಿಯ ಚೀಫ್ ಮಿನಿಸ್ಟರ್ ಆದಾಗ ಒಮ್ಮೆ ಅವರು ಹೇಳಿದರು, ನಾನು ದೆಹಲಿಯನ್ನು ಖಲೀಫಾ ಉಮರ್ ಅವರಂತಹ ಒಂದು ಆಡಳಿತಕ್ಕೆ ಈ ದೆಹಲಿಯನ್ನು ಬದ್ಧಗೊಳಿಸ ಬಯಸ್ತೇನೆ ಅಂತ ಹೇಳಿದರು. ಆ ಖಲೀಫಾ ಉಮರ್ರ ವಿಶೇಷತೆ ಏನು ಅಂತ ಹೇಳಿದರೆ, ಪ್ರವಾದಿ ಮೊಹಮ್ಮದರ ಅನುಯಾಯಿ. ಅವರು ಹೇಳಿದರು, ಯೂಫ್ರೇಟಿಸ್ ನದಿ ದಡದಲ್ಲಿ ಒಂದು ನಾಯಿ ಹಸಿವೆಯಿಂದ ಸತ್ತರೆ ಅದಕ್ಕೆ ನಾನು ಹೊಣೆಗಾರ. ಯಾಕೆಂತ ಹೇಳಿದರೆ ನಾನು ಆಡಳಿತಾಧಿಕಾರಿ. ಇಲ್ಲಿ ಎಷ್ಟು ಮಂದಿ ಸಾಯ್ತಾ ಇದ್ದಾರೆ, ಯಾರು ಕೂಡ ಬೇರೆ ಬೇರೆ ಕಾರಣಗಳಿಂದಾಗಿ ಯಾರು ಅದರ ಹೊಣೆ ವಹಿಸಲಿಕ್ಕೆ ಸಿದ್ಧರಿಲ್ಲ. ಆದ್ದರಿಂದ ನಮ್ಮ ಸುಭಿಕ್ಷೆಯಿಂದ ಕೂಡಿದಂತಹ ಆಡಳಿತ ಎಂತಹ ಆಡಳಿತ ಆಗಿರಬೇಕು ಅಂತ ಹೇಳಿದರೆ, ಒಂದು ನಾಯಿಯೂ ಕೂಡ ಹಸಿವೆಯಿಂದ ಸಾಯಬಾರದು, ಅಂತಹ ಒಂದು ಆಡಳಿತವನ್ನು ಕೊಟ್ಟು ಆ ಕಾಲದಲ್ಲಿ ಫಲಸ್ತೀನ್ ಎಂಬ ರಾಜ್ಯ ಅವರ ಅಧೀನಕ್ಕೆ ಬಂತು. ಆ ಕಾಲದಲ್ಲಿ ಅವರು ಮೊಟ್ಟ ಮೊದಲು ಹೇಳಿದ್ದೇನೆ ಅಂತ ಹೇಳಿದರೆ, ಇಲ್ಲಿ ಕ್ರೈಸ್ತರು ಮತ್ತು ಯಹೂದ್ಯರು ಎಲ್ಲರೂ ಕೂಡ ಬರ್ಬೋದು. ಆ ಕಾಲದಲ್ಲಿ ಅಲ್ಲಿ ಯಹೂದಿಯರಿಗೆ ಬರುವಂತಹ ಅವಕಾಶ ಇರಲಿಲ್ಲ. ಅಲ್ಲಿ ಬ್ಯಾಸಂಟೈನ್ ಎಂಬ ಕ್ರಿಶ್ಚಿಯನ್ ಆಡಳಿತ ಇತ್ತು. ಅವರು ಯಹೂದಿಗಳನ್ನು ದೂರ ಇಟ್ಟಿದ್ರು. ಆದರೆ ಉಮರ್ ರದಿಯಲ್ಲಾಹು ತಾಲಾ ಅವರು ಹೇಳಿದರು, ಇಲ್ಲಿ ಯಹೂದಿಗಳೂ ಬರ್ಬೋದು, ಕ್ರೈಸ್ತರೂ ಬರ್ಬೋದು, ಎಲ್ಲರೂ ಇಲ್ಲಿ ವಾಸಿಸ್ಬೋದು. ಆ ಕಾಲದಿಂದ ಹಿಡಿದು ಮಧ್ಯದಲ್ಲಿ ಒಂದು 100 ವರ್ಷಗಳ ಕಾಲ ಫಲಸ್ತೀನ್ ಶಿಲುಬೆ ಯುದ್ಧದ ನಂತರ ಒಂದು ಮುಸ್ಲಿಮರ ಆಡಳಿತದಲ್ಲಿ ಇರಲಿಲ್ಲ, ಕ್ರೈಸ್ತ ಆಡಳಿತದಲ್ಲಿ ಇತ್ತು. ಆನಂತರ 1400 ವರ್ಷಗಳ ಇತಿಹಾಸ ನೋಡಿದರೆ ಅಲ್ಲಿ ಮುಸ್ಲಿಮರ ಆಡಳಿತ ನಡೆಸ್ತಾ ಇದ್ರು, ಅಲ್ಲಿ ಕ್ರೈಸ್ತರು ಕೂಡ ಇದ್ದರು, ಯಹೂದಿಗಳು ಕೂಡ ಇದ್ದರು, ಈಗಲೂ ಕೂಡ ಇದ್ದಾರೆ.
ಅಲ್ಲಿ ಈಗ ಇಸ್ರೇಲ್ ಎಂಬ ಯಾವುದು ಸ್ಥಾಪನೆಯಾಗಿದೆಯೋ ಅದೊಂದು ರಾಷ್ಟ್ರ ಅಲ್ಲ, ಅದೊಂದು ವಸಾಹತು. 1947ರಲ್ಲಿ ಇಡೀ ವಸಾಹತುಶಾಹಿ ಪದ್ಧತಿ ಅದು ಕೊನೆಗೊಂಡಿತು. ಭಾರತಕ್ಕೂ ಕೂಡ ಸ್ವಾತಂತ್ರ್ಯ ಸಿಕ್ಕಿತು 1947 ಆಗುವಾಗ. ಬ್ರಿಟಿಷರ ವಸಾಹತುವಾಗಿದ್ದಂತಹ ಭಾರತ ಅದಕ್ಕೆ ಸ್ವಾತಂತ್ರ್ಯ ಲಭ್ಯ ಆಯಿತು. ಮತ್ತು ಆ ಸಂದರ್ಭದಲ್ಲಿ ಇಡೀ ವಿಶ್ವದಲ್ಲಿ ಬ್ರಿಟಿಷ್ ಕೊಲೋನಿಯಲ್ ಸಿಸ್ಟಮ್ ಕೊನೆಗೊಂಡಿತು. ಅಂತಹ ಸಂದರ್ಭದಲ್ಲಿ ಕೊನೆಯ ವಸಾಹತುವನ್ನು ಅವರು ನಿರ್ಮಾಣ ಮಾಡಿದರು. ಅದು ಯಾವುದಂತ ಹೇಳಿದರೆ ಇಸ್ರೇಲ್. ಯಾಕೆಂತ ಹೇಳಿದರೆ ಅದು ಆ ರಾಷ್ಟ್ರದವರ ಒಂದು ರಾಷ್ಟ್ರ ಅಲ್ಲ. ಬದಲಾಗಿ ಹೊರಗಿನಿಂದ ಎಲ್ಲೇ ಯಹೂದಿಗಳು ಇದ್ದರೂ ಕೂಡ ಆಸ್ಟ್ರೋ ಹಂಗೇರಿಯನ್ ಜ್ಯೂ ಒಬ್ಬ ಇದ್ದರು, ಅವರ ಒಂದು ಪ್ರೇರಣೆಯಲ್ಲಿ, ಅವರ ಒಂದು ಪ್ಲ್ಯಾನ್ನ ಮೂಲಕ ಅವರು ಒಂದು ಹೊಸ ರಾಷ್ಟ್ರವನ್ನು ನಿರ್ಮಾಣ ಮಾಡಿದರು. ಮತ್ತು ಈಗಲೂ ಕೂಡ ಆ ರಾಷ್ಟ್ರದಲ್ಲಿರುವವರು ಯಾರೂ ಕೂಡ ಆ ರಾಷ್ಟ್ರದ ಜನ ಅಲ್ಲ, ಹೊರಗಿನಿಂದಂತ ಬಂದಂತಹ ಯಹೂದಿಗಳು. ಮತ್ತು ಅವರು ಸ್ಥಾಪನೆ ಮಾಡಿದಂತಹ ಸಂಸ್ಥೆ ಝಿಯೋನಿಸ್ಟ್ ಸಂಸ್ಥೆ, ಅದು ಧಾರ್ಮಿಕ ಸಂಸ್ಥೆ ಆಗಿರಲಿಲ್ಲ, ಅದೊಂದು ರಾಜಕೀಯ ಸಂಸ್ಥೆ ಆಗಿತ್ತು. ಯಾರೂ ಕೂಡ ಧರ್ಮಾನುಯಾಯಿಗಳು ಅದರಲ್ಲಿ ಇರಲಿಲ್ಲ. ಧರ್ಮಾನುಯಾಯಿಗಳಾದ ಯಹೂದಿಗಳು ಇಂದಿಗೂ ಕೂಡ ಯಾವುದು ನಡೆಯುತ್ತಿದೆ ಈಗಿನ ಕಾಲದಲ್ಲಿ ಅದನ್ನು ವಿರೋಧಿಸ್ತಾ ಇದ್ದಾರೆ. ಆದ್ದರಿಂದ ಅಂತಹ ಒಂದು ರಾಜ್ಯ ನಿರ್ಮಾಣಗೊಂಡಿತು. ಆದ್ದರಿಂದ ಯಹೂದಿಗಳು ಕ್ರೈಸ್ತರ ವಿರುದ್ಧ, ಮುಸ್ಲಿಮರ ವಿರುದ್ಧ ಮತ್ತು ಮುಸ್ಲಿಮರು ಯಹೂದಿಗಳ ವಿರುದ್ಧ ಎಂಬಂತಹ ವಿಭಾವನೆ ತಪ್ಪು. ಏಕೆಂತ ಹೇಳಿದರೆ ಮೈಕಲ್ ಎಚ್ ಹಾರ್ಟ್ ಎಂಬಂತಹ ವ್ಯಕ್ತಿ ಒಬ್ಬ ಯಹೂದಿಯಾಗಿದ್ದರು. ಅವರು ಬರೆದಂತಹ ಒಂದು ಪುಸ್ತಕ ಏನು ಅಂತ ಹೇಳಿದರೆ ದಿ 100 ರ್ಯಾಂಕಿಂಗ್ ಆಫ್ ದಿ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಪೀಪಲ್ ಆಫ್ ದಿ ವರ್ಲ್ಡ್. ಅವರು 100 ಮಂದಿ ವ್ಯಕ್ತಿಗಳನ್ನು ಪಟ್ಟಿ ಮಾಡಿದರು. ಜಗತ್ತಿನ ಮೇಲೆ ಅತ್ಯಂತ ಹೆಚ್ಚು ಪ್ರಭಾವ ಬೀರಿದಂತಹ 100 ಮಂದಿ ವ್ಯಕ್ತಿಗಳು. ಹಾಗೆ ಆಯ್ಕೆ ಮಾಡುವಾಗ ಅವರು ಒಂದೇ ಒಂದು ಕ್ರೈಟೀರಿಯಾ, ಮಾನದಂಡ ಒಂದೇ. ಅದ್ಯಾವುದು ಅಂತ ಹೇಳಿದರೆ ಪ್ರಭಾವ ಬೀರಿದವರು, ಜಗತ್ತಿನ ಮೇಲೆ ಇನ್ಫ್ಲೂಯೆನ್ಸ್ ಮಾಡಿದವರು ಯಾರಿದ್ದಾರೆ, ಪ್ರಭಾವ ಬೀರಿದವರು ಯಾರಿದ್ದಾರೆ ಅಂಥೇಳಿ 100 ಮಂದಿಯ ಹೆಸರನ್ನು ಅವರು ಪಟ್ಟಿ ಮಾಡಿದ್ದಾರೆ. ಅದರದಲ್ಲಿ ಭಾರತದ 2 ವ್ಯಕ್ತಿಗಳಿದ್ದಾರೆ. ಅದು ಯಾವುದಂತ ಹೇಳಿದರೆ 4ನೇ ಶ್ರೇಣಿಯಲ್ಲಿ ಅವರು ಗೌತಮ ಬುದ್ಧನನ್ನು ಇರಿಸಿದ್ದಾರೆ ಮತ್ತು 100ನೇ ಸ್ಥಾನದಲ್ಲಿ ಅವರು ಮಹಾವೀರನನ್ನು ಇರಿಸಿದ್ದಾರೆ. ಇದು ಇಬ್ಬರು ಕೂಡ ಧಾರ್ಮಿಕ ವ್ಯಕ್ತಿಗಳು. ಆದರೆ 2ನೇ ಸ್ಥಾನದಲ್ಲಿರುವವರು ಒಬ್ಬ ವಿಜ್ಞಾನಿ. ಅದು ಯಾರು ಅಂತ ಹೇಳಿದರೆ ಸರ್ ಐಸಾಕ್ ನ್ಯೂಟನ್. 3ನೇ ಸ್ಥಾನದಲ್ಲಿರುವ ಮತ್ತೆ ಒಬ್ಬ ಧಾರ್ಮಿಕ ವ್ಯಕ್ತಿ. ಅದು ಯಾರು ಅಂತ ಹೇಳಿದರೆ ಯೇಸು ಕ್ರಿಸ್ತವರು. 1ನೇ ಸ್ಥಾನದಲ್ಲಿ ಅವರು ಇರಿಸಿದಂತಹ ವ್ಯಕ್ತಿ ಯಾರು? ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಆ ಪುಸ್ತಕ ಕೂಡ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ, ನೀವು ಎಲ್ಲೂ ಕೂಡ ಕೊಂಡು ಹೋಗ್ಬೋದು. ದಿ 100 ರ್ಯಾಂಕಿಂಗ್ ಆಫ್ ದಿ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಪೀಪಲ್ ಆಫ್ ದಿ ವರ್ಲ್ಡ್. ಆದ್ದರಿಂದ ಮನುಷ್ಯ ಸಮಾಜಕ್ಕೆ ಅತ್ಯಂತ ಹೆಚ್ಚು ಪ್ರಭಾವ ಬೀರಿದಂತಹ ವ್ಯಕ್ತಿಯವರಾಗಿದ್ದಾರೆ. ಬೇರೆ ಬೇರೆ ಕಾರಣಗಳನ್ನು ಅದಕ್ಕೆ ಕೊಟ್ಟಿದ್ದಾರೆ. ಯಾಕೆಂತ ಹೇಳಿದರೆ ಇಡೀ ವಿಶ್ವದ ಮೇಲೆ ಅವರ ಪ್ರಭಾವ ಇದೆ ಮತ್ತು ಮನುಷ್ಯ ಜೀವನದ ಅಮೂಲಾಗ್ರವಾದ ಬದಲಾವಣೆ. ಪ್ರವಾದಿ ಮೊಹಮ್ಮದ್ ಸಲ್ಲಂ ಯಾವ ಸಮಾಜದಲ್ಲಿ ಇಸ್ಲಾಮಿನ ಪ್ರಚಾರ ಮಾಡಿದರೂ ಅಲ್ಲಿ ಕೇವಲ ಒಂದು ವಿಷಯ ಬದಲಾದದ್ದಲ್ಲ, ಧಾರ್ಮಿಕ ಪದ್ಧತಿ ಬದಲಾದದ್ದಲ್ಲ, ಬದಲಾಗಿ ಧರ್ಮ, ಸಂಸ್ಕೃತಿ, ಆಚಾರ, ವಿಚಾರ, ನೈತಿಕತೆ ಮತ್ತು ಕೌಟುಂಬಿಕ ಜೀವನ ಎಲ್ಲವೂ ಕೂಡ ಬದಲಾಗಿದೆ. ಮನುಷ್ಯ ಒಂದು ಜೀವನದಲ್ಲಿ ಏನೆಲ್ಲ ವಿಭಾವನೆ ಮಾಡಲಿಕ್ಕೆ ಸಾಧ್ಯ ಇದೆಯೋ ಅದೆಲ್ಲದರ ಮೇಲೆ ಅತ್ಯಂತ ಉದಾತ್ತವಾದ ಪ್ರಭಾವವನ್ನು ಅವರು ಬೀರಿದರು. ಆದ್ದರಿಂದ ಬಹಳ ಪ್ರಭಾವಶಾಲಿ ವ್ಯಕ್ತಿ ಅಂತ ಅವರು ಹೇಳಿದರು. ಆದ್ದರಿಂದ ಇದು ಕೂಡ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಎಷ್ಟು ಪ್ರಭಾವಶಾಲಿ ವ್ಯಕ್ತಿ ಎಂದು ನಮಗೆ ಮನವರಿಕೆ ಆಗ್ತದೆ. ಆದ್ದರಿಂದ ಪ್ರವಾದಿ ಮೊಹಮ್ಮದ್ ಹೇಳಿದಂತಹ ಸಣ್ಣ ಸಣ್ಣ ವಿಷಯಗಳನ್ನು ನಾವು ಅನುಸರಿಸಿಕೊಂಡರೂ ಕೂಡ ಅದು ನಮ್ಮ ಮೇಲೆ ಪ್ರಭಾವ ಬೀರುವಂತಹ ಸಾಧ್ಯತೆ ಇದೆ. ಉದಾಹರಣೆಗೆ ಒಬ್ಬ ವ್ಯಕ್ತಿ ಬಂದು ಹೇಳಿದ, ನಾನು ಯಾವಾಗಲೂ ಕೂಡ ಇತರರ ಬಗ್ಗೆ ನಿರೀಕ್ಷೆಗಳನ್ನು ಇಟ್ಟುಕೊಳ್ತೇನೆ ಮತ್ತು ಕೆಲವೊಮ್ಮೆ ಬೇರೆಯವರನ್ನು ನೋಡಿದಾಗ ನನಗೆ ಅಸಮಾಧಾನ ಆಗ್ತದೆ. ಆಗ ನಾನು ಸದಾ ಸಂತೋಷವಾಗಿರಬೇಕಾದ್ರೆ ಏನು ಮಾಡಬೇಕು? ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಸದಾ ಸಂತೋಷವಾಗಿರಬೇಕಾದ್ರೆ ಯಾರಿಂದಲೂ ಯಾವ ನಿರೀಕ್ಷೆಗಳನ್ನು ಇಟ್ಟುಕೊಳ್ಬೇಡ. ಉದಾಹರಣೆಗೆ ಕೆಲವೊಮ್ಮೆ ಗಂಡಂದಿರಿಗೆ ದೊಡ್ಡ ನಿರೀಕ್ಷೆ ಇರ್ತದೆ ಹೆಂಡತಿಯರಿಂದ. ಆಕೆ ಹಾಗೆ ಮಾಡಲಿಲ್ಲ, ಹೀಗೆ ಮಾಡಲಿಲ್ಲ, ಅದೇ ಕಂಪ್ಲೇಂಟ್ನಲ್ಲಿ ಕೊರಗ್ತಾ ಇರ್ತಾರೆ. ಯಾಕೆ? ನಿರೀಕ್ಷೆಗಳು ಹೆಚ್ಚು. ನಿರೀಕ್ಷೆಗಳನ್ನು ಕಡಿಮೆ ಮಾಡಿದರೆ ಯಾವ ಸಮಸ್ಯೆಗಳು ಇರುವುದಿಲ್ಲ. ಕೆಲವು ಪತ್ನಿಯರಿಗೂ ಕೂಡ ಗಂಡಂದಿರ ಬಗ್ಗೆ ಅಸಮಾಧಾನ. ಯಾಕೆಂತ ಹೇಳಿದರೆ ನಿರೀಕ್ಷೆಗಳು ಹೆಚ್ಚು. ಬೆಳಿಗ್ಗೆ ಹೋದರೆ ಸಂಜೆ ಬರ್ತಾರೆ. ಪಾಪ ವ್ಯಾಪಾರದಲ್ಲಿ ಹೋಗುವವನು ಕೆಲವೊಮ್ಮೆ ವ್ಯಾಪಾರ ಮಾಡುವ ಉಪ್ಪಿನಂಗಡಿಯಲ್ಲಿ ಹೆಚ್ಚಿನ ಜನರು ವರ್ತಕರು. ಬೆಳಿಗ್ಗೆ ಹೋದರೆ ರಾತ್ರಿಯೇ ಬರಬೇಕಾಗ್ತದೆ, ಮಧ್ಯದಲ್ಲಿ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅವರಿಗೆ. ನಿರೀಕ್ಷೆ ಕಡಿಮೆ ಮಾಡಿ ನಿಮ್ಮ ಸಮಸ್ಯೆ ಹೋಗ್ತದೆ. ಅದೇ ರೀತಿ ಮಕ್ಕಳ ಬಗ್ಗೆ ಬಹಳ ನಿರೀಕ್ಷೆ. ನಾನು ಹೊತ್ತು ಸಾಕಿ ಸಲಹೆ ದೊಡ್ಡದಾಗಿ ಮಾಡಿದಂತಹ ಮಗ ಮದುವೆ ಆದ ನಂತರ ಬರುವುದೇ ಇಲ್ಲ, ಅಲ್ಲೇ ಇರ್ತಾನೆ. ನಿರೀಕ್ಷೆಗಳು ಹೆಚ್ಚು. ಆದ್ದರಿಂದ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಎಲ್ಲರ ಬಗ್ಗೆ ನಿಮ್ಮ ನಿರೀಕ್ಷೆ ಕಡಿಮೆ ಮಾಡಿ ಮತ್ತು ನಾನು ಜನರಿಗೆ ಏನು ಕೊಡಲಿಕ್ಕೆ ಸಾಧ್ಯ ಇದೆ ಅದರ ಬಗ್ಗೆ ಆಲೋಚನೆ ಮಾಡಿ. ಈ ಒಂದು ವಿಷಯವನ್ನು ನಾವು ಅಡಾಪ್ಟ್ ಮಾಡಿಕೊಂಡ್ರೆ ನಮ್ಮ ಜೀವನದಲ್ಲಿ ಯಾವಾಗಲೂ ಕೂಡ ಸಂತೋಷ ಇರ್ತದೆ. ಆದ್ದರಿಂದ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂತಹ ದೊಡ್ಡ ವಿಚಾರವನ್ನು ಹೇಳಿದರು. ಅದೇ ರೀತಿಯಲ್ಲಿ ಇನ್ನೊಬ್ಬ ವ್ಯಕ್ತಿ ಹೇಳಿದ, ನಾನು ಯಾವಾಗಲೂ ಕೂಡ ಸಂತೃಪ್ತನಾಗಿರಬೇಕಾದರೆ ಮತ್ತು ಸಿರಿವಂತನಾಗಿರಬೇಕಾದ್ರೆ ಏನು ಮಾಡಬೇಕು? ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು,
ಇದ್ದುದರಲ್ಲಿ ಸಂತೃಪ್ತಿ ಪಟ್ಟುಕೊಳ್ತೀನಿ. ನನ್ನ ಜೊತೆಗೆ ಕೆಲಸ ಮಾಡುವಂಥ ನನ್ನ ಕಾರ್ಯದರ್ಶಿಯವರು ಇದ್ದಾರೆ. ನಾನು ಕುವೈತ್ನಲ್ಲಿಯೂ ಇದ್ದರೂ ಕೂಡ ನನಗೆ ರಿಮೋಟ್ ಆಗಿ ಕೆಲಸ ಮಾಡುವಂಥ ನನ್ನ ಒಬ್ಬ ಕಾರ್ಯದರ್ಶಿ ಊರಿನಲ್ಲಿದ್ದಾರೆ, ಮಂಗಳೂರಿನಲ್ಲಿದ್ದಾರೆ. ಅವರ ಮಗುವಿಗೆ ದೊಡ್ಡ ಸಮಸ್ಯೆ ಆಯಿತು. ಮೆದುಳಿನ ಒಂದು ಆಪರೇಷನ್ ಮಾಡಬೇಕಾಯಿತು, ಹಾರ್ಟ್ನ ಆಪರೇಷನ್ ಮಾಡಬೇಕಾಯಿತು. ಆಕೆಯು ಒಂದು ಉದ್ದದ ರಜೆಯನ್ನು ಕೂಡ ಪಡೆದುಕೊಂಡರು. ಅನಂತರ ಬಹಳ ಖಿನ್ನರಾಗಿದ್ದರು ಅವರು. ಅನಂತರ ಇದೇ ಯನಪಯ್ಯ ಹಾಸ್ಪಿಟಲ್ನಲ್ಲಿ ಅವರ ಮಗುವಿನ ಅಡ್ಮಿಟ್ ಮಾಡಲಾಯಿತು ಮತ್ತು ಮೆದುಳಿನ ಆಪರೇಷನ್ ಮಾಡಲಾಯಿತು. ಅನಂತರ ಆಕೆ ನನಗೆ ಫೋನ್ ಮಾಡಿ ಹೇಳಿದರು, ನಾನು ಆಪರೇಷನ್ ಹೋಗುವವರೆಗೆ ಬಹಳ ಚಿಂತೆಯಲ್ಲಿದ್ದೆ. ನಾನು ಅಲ್ಲಿ ನೋಡುವಾಗ ಅನಂತರ ನನ್ನ ಸಮಸ್ಯೆ ಅಲ್ಲ ಅಂತ ಗೊತ್ತಾಯಿತು. ಯಾಕೆಂತ ಹೇಳಿದರೆ ಎಷ್ಟೋ ಮಕ್ಕಳು ಡಯಾಲಿಸಿಸ್ ಮಾಡ್ತಾರೆ, ಸಣ್ಣ ಮಕ್ಕಳು ಡಯಾಲಿಸಿಸ್ ನಡೀತಾ ಇದೆ, ಅವರಿಗೆ ಕಿಡ್ನಿ ಫೇಲ್ ಆಗಿದೆ. ಎಷ್ಟೋ ಮಕ್ಕಳಿಗೆ ಹಾರ್ಟ್ ಆಪರೇಷನ್ ಆಗ್ತಾ ಇದೆ. ಎಷ್ಟೋ ಸಣ್ಣ ಮಕ್ಕಳಿಗೆ ಕೀಮೋಥೆರಪಿ ನಡೀತಾ ಇದೆ, ಕ್ಯಾನ್ಸರ್ ಬಂದಿದೆ ಅವರಿಗೆ. ಮತ್ತು ಎಷ್ಟೋ ನನ್ನ ಮಗುವಿಗೆ ಒಂದು ಸಣ್ಣ ತೂತು ಮಾಡಿದ್ದಾರೆ. ಇಲ್ಲಿ ಒಂದು ಮಗುವಿಗೆ ಇಡೀ ತಲೆಯ ಹಿಂಭಾಗವನ್ನು ತೆಗೆದು ಆಪರೇಷನ್ ಮಾಡಿದ್ದಾರೆ. ಮತ್ತು ಆ ಹಿಂಭಾಗವನ್ನು ಕೂರಿಸ್ಲಿಕ್ಕೆ ಆಗೋದಿಲ್ಲ, ಅದು ಪ್ಲಾಸ್ಟಿಕ್ ಕೊಡಬೇಕು. ಅದರ ದೇವರು ಮಾಡಿದ್ದನ್ನು ಮತ್ತೆ ರಿಪ್ಲೇಸ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ದೇವರು ಮಾಡಿದ್ದನ್ನು ಯಾವುದನ್ನು ಕೂಡ ರಿಪ್ಲೇಸ್ ಮಾಡಲಿಕ್ಕೆ ಅಷ್ಟು ಸುಲಭ ಅಲ್ಲ. ಈ ಡಯಾಲಿಸಿಸ್ ಎಂಬುದೇನು, ದೇವರು ನಮಗೆ ಸಣ್ಣ 2 ಕಿಡ್ನಿ ಕೊಟ್ಟಿದ್ದಾನೆ, ಎಷ್ಟೇ ಸಣ್ಣ. ಡಯಾಲಿಸಿಸ್ ಯೂನಿಟ್ ಅಂತ ಹೇಳಿದರೆ ಎಷ್ಟು ದೊಡ್ಡದಿದೆ. ಅದರ ಕೆಲಸ ಏನು, ಅದೇ ಕೆಲಸ ನಮ್ಮ ಕಿಡ್ನಿ ಯಾವ ಕೆಲಸ ಮಾಡ್ತದೋ ಅದೇ ಕೆಲಸವನ್ನು ಮಾಡುವುದು ಆ ಡಯಾಲಿಸಿಸ್ ಯೂನಿಟ್. ಅದು ಮನುಷ್ಯ ಮಾಡುವುದಕ್ಕೂ ದೇವರು ಮಾಡುವುದಕ್ಕೂ ಇರುವಂತಹ ವ್ಯತ್ಯಾಸ. ಅದರಿಂದ ಆಕೆ ಹೇಳಿದರು, ಇದನ್ನು ನೋಡಿದ ನಂತರ ನನಗೆ ಒಂದು ಸಮಸ್ಯೆ ಇಲ್ಲ ಅಂತ ಭಾವಿಸ್ತೇನೆ ನಾನು. ಮತ್ತು ಶೀಘ್ರ ನಾನು ಮತ್ತೆ ಜಾಯ್ನ್ ಆಗ್ತೇನೆ. ನನ್ನ ರಜೆ ಕಡಿಮೆ ಮಾಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ ನಾವು ಸಮಸ್ಯೆಗಳೊಂದಿಗೆ ಹೇಗೆ ಬದುಕಬೇಕು ಎಂಬುದನ್ನು ನಾನು ಕಲಿತುಕೊಂಡಿದ್ದೇನೆ. ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ, ಒಬ್ಬ ಕಾಲಿಲ್ಲದವನಿಗೆ ಅನಿಸ್ತದೆ, 2 ಕಾಲು ಸರಿ ಇದ್ದರೆ ನನಗೆ ನಡ್ಕೊಂಡು ಹೋಗ್ಬೋದಾಗಿತ್ತು. ನಡ್ಕೊಂಡು ಹೋಗುವವನು ಭಾವಿಸ್ತಾನೆ, ನನಗೆ ಒಂದು ಸೈಕಲ್ ಇದ್ದಿದ್ರೆ ಸೈಕಲಲ್ಲಿ ಹೋಗ್ಬೋದಾಗಿತ್ತು. ಸೈಕಲನ್ನು ಭಾವಿಸ್ತಾನೆ, ನನಗೆ ಒಂದು ಕಾರ್ ಇದ್ದಿದ್ರೆ ಕಾರ್ನಲ್ಲಿ ಹೋಗ್ಬೋದಾಗಿತ್ತು. ಕಾರು ಇರುವವನು ಭಾವಿಸ್ತಾನೆ, ನನಗೆ ಒಂದು ಮರ್ಸಿಡಿಸ್ ಕಾರ್ ಇದ್ದರೆ ಇನ್ನೂ ಭಾಳ ಗಡದ್ದಾಗಿ ಆರಾಮಾಗಿ ಹೋಗ್ಬೋದು. ಆದ್ದರಿಂದ ಇದೆಲ್ಲವೂ ಕೂಡ ಮನುಷ್ಯನ ನಿರೀಕ್ಷೆಗಳು. ಮನುಷ್ಯ ಹೆಚ್ಚು ಆಕಾಂಕ್ಷೆಗಳನ್ನು ಇಟ್ಟುಕೊಂಡಾಗ ಅವನು ಸಂತೋಷದಿಂದಿರುವುದಿಲ್ಲ. ಆದ್ದರಿಂದ ಸಂತೋಷದಿಂದಿರುವುದಕ್ಕೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದಂತಹ ಒಂದು ಮಾತು ಏನಂತ ಹೇಳಿದರೆ, ನಿಮ್ಮ ನಿರೀಕ್ಷೆ ಕಡಿಮೆ ಮಾಡಿ ಮತ್ತು ಇದ್ದುದರಲ್ಲಿ ಸಂತೃಪ್ತಿ ಪಟ್ಟುಕೊಳ್ಳಿ. ಏನಿದೆಯೋ ನಿಮ್ಮಲ್ಲಿ ಅದರಿಂದ ಸಂತೃಪ್ತಿ ಪಟ್ಟುಕೊಳ್ಳಿ ಅಂತ ಹೇಳಿದರು. ಆದ್ದರಿಂದ ಅದು ಬಹಳ ಮುಖ್ಯ. ನನಗೆ ಹಲವಾರು ವಿದೇಶಗಳಲ್ಲಿ, ಎಲ್ಲ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ, ಅಮೆರಿಕ ಮತ್ತು ಯುರೋಪ್ ರಾಷ್ಟ್ರಗಳಿಗೆ ಹೋಗುವಂಥ ಅವಕಾಶ ಸಿಕ್ಕಿತ್ತು. ಆ ಎಲ್ಲ ರಾಷ್ಟ್ರಗಳನ್ನು ಹೋದ ನಂತರ ನನಗೆ ಅನಿಸ್ತದೆ, ಭಾರತದಲ್ಲಿ ಯಾವ ರೀತಿಯ ಬದುಕು ಇದೆಯೋ ಅಷ್ಟು ಸುಂದರವಾದ ಬದುಕು ಖಂಡಿತವಾಗಿಯೂ ಆ ರಾಷ್ಟ್ರಗಳಲ್ಲಿಲ್ಲ. ಯಾಕೆಂತ ಹೇಳಿದರೆ, ಆದರೆ ನಾವು ಕೆಲವೊಮ್ಮೆ ದೂರದ ರಾಷ್ಟ್ರವನ್ನು ನೋಡಿ ಅದು ಬಹಳ ಚೆನ್ನಾಗಿದೆ ಅಂತ ಹೇಳ್ತೇವೆ. ಆದರೆ ಅಲ್ಲಿ ಮೆಕ್ಯಾನಿಕಲ್ ಲೈಫ್ ಇದೆ, ಮನುಷ್ಯರಿಗೆ ಅಂತಹ ಸೌಕರ್ಯ ಇಲ್ಲ. ಇಲ್ಲಿ ಮನುಷ್ಯರಿಗೆ ಎಲ್ಲ ರೀತಿಯ ಸೌಕರ್ಯ ಇದೆ. ಉದಾಹರಣೆಗೆ ಗಲ್ಫ್ ರಾಷ್ಟ್ರಗಳಲ್ಲಿ, ಬಹಳ ಸುಂದರವಾದಂತಹ ರಾಷ್ಟ್ರಗಳಲ್ಲಿ ಬಹಳಷ್ಟು ಸೌಕರ್ಯಗಳಿವೆ. ಆದರೆ ಇಲ್ಲಿ ಬಾಸ್ಮತಿ ಅಕ್ಕಿ ಇಲ್ಲಿಂದಲೇ ಹೋಗಬೇಕು. ಅಲ್ಲಿ ಅಕ್ಕಿ ಬೆಳೆಯುವುದಿಲ್ಲ. ಬಾಸ್ಮತಿ ಅಕ್ಕಿ ಬೆಳೆಯುವಂತಹ 2 ರಾಷ್ಟ್ರ ವಿಶ್ವದಲ್ಲಿ ದೊಡ್ಡ ಪ್ರಸಿದ್ಧ ರಾಷ್ಟ್ರಗಳು ಅಂತ ಹೇಳಿದರೆ ಭಾರತದ ಪಂಜಾಬ್ ಮತ್ತು ಪಾಕಿಸ್ತಾನದ ಪಂಜಾಬ್. ಮತ್ತು ಅದರಿಂದ ಬಿರಿಯಾನಿ ಮಾಡಿ ಇಡೀ ವಿಶ್ವದ ಜನ ಊಟ ಮಾಡ್ತಾರೆ. ಆ ಭಾರತದ ಬಾಸ್ಮತಿ ರೈಸ್ ಅನ್ನು ವಿಶ್ವದ ಜನ, ಗಲ್ಫ್ ರಾಷ್ಟ್ರಗಳಲ್ಲಿ ಅತಿ ಹೆಚ್ಚು ಉಪಯೋಗ ಮಾಡುವಂಥದ್ದು ಇಂಡಿಯನ್ ಬಾಸ್ಮತಿ ರೈಸ್. ಅದು ನಮ್ಮ ರಾಷ್ಟ್ರ. ಆದ್ದರಿಂದ ನಮ್ಮ ರಾಷ್ಟ್ರದಲ್ಲಿ ಸಂತೃಪ್ತಿ ಕೊಡುವಂತಹ ಬೇಕಾದಷ್ಟು ಅಂಶಗಳಿವೆ. ಆದ್ದರಿಂದ ಅದು ನಮಗೆ ಬಹಳ ಮುಖ್ಯ. ಇನ್ನು ಈ ಸಂತೃಪ್ತಿಯನ್ನು ಬಾಕಿಗೊಳಿಸಲಿಕ್ಕೆ ರಾಜಾರಾಮ್ರವರು ಹೇಳಿದ ಹಾಗೆ ಬಹಳ ಮುಖ್ಯವಾದ ಯಾವುದಂತ ಹೇಳಿದರೆ ಸೌಹಾರ್ದ. ಆ ಸೌಹಾರ್ದ ಇಲ್ಲದೆ ಹೋದರೆ ನಮ್ಮಲ್ಲಿ ಎಲ್ಲವೂ ಇದ್ದೂ ಕೂಡ ನಾವು ಸೌಹಾರ್ದವನ್ನು ಕಳೆದುಕೊಳ್ತೇವೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅದನ್ನೇ ಹೇಳಿದರು ಮತ್ತು ಪವಿತ್ರ ಕುರ್ಆನ್ನಲ್ಲಿಯೂ ಕೂಡ ಅದನ್ನೇ ಹೇಳಲಾಗಿದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನು ಹೇಳಿದರು ಅಂತ ಹೇಳಿದರೆ, ಲೈಸಲ್ ಮುಅ್ಮಿನು ಅಲ್ಲದಿ ಯಶ್ಬವು ಜಾರುಹು ಜಾಯಿಯುನ್ ಇಲಾ ಜಂಬಿ. ಒಬ್ಬ ಹೊಟ್ಟೆ ಪೂರ್ತಿ ಊಟ ಮಾಡ್ತಾನೆ, ಆದರೆ ಅವನ ಪಕ್ಕದಲ್ಲಿ ಒಬ್ಬ ಹಸಿವೆ ಇದ್ದಾನೆ ಅಂತ ಹೇಳಿದರೆ ಅವನು ಮುಸಲ್ಮಾನನಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು. ಅದಕ್ಕೆ ಅಂತ ಹೇಳಿದರೆ, ಹತ್ತಿರ ಇರುವಂತಹ ವ್ಯಕ್ತಿ, ಅವನು ಮುಸ್ಲಿಮನಾಗಿರಲಿ, ಹಿಂದೂ ಆಗಿರಲಿ, ಕ್ರೈಸ್ತನಾಗಿರಲಿ, ನಾಸ್ತಿಕನಾಗಿರಲಿ, ಯಾರೇ ಆಗಿರಲಿ, ಅವನು ಹಸಿವೆಯಿಂದ ಇದ್ದಾನೆ, ನೀವು ಹೊಟ್ಟೆ ಪೂರ್ತಿ ಊಟ ಮಾಡ್ತೀರಿ ಅಂತ ಹೇಳಿದರೆ, ನೀವು ಮಸೀದಿಗೆ ಹೋಗುವವರು, ಗಡ್ಡ ಬಿಟ್ಟವರು, ಟೊಪ್ಪಿ ಇಡುವವರು ಅಂತ ಹೇಳಿದ್ರು ಕೂಡ ನೀವು ಮುಸ್ಲಿಂ ಆಗಲಿಕ್ಕೆ ಸಾಧ್ಯ ಇಲ್ಲ. ಮುಸ್ಲಿಂ ಅಂತ ಹೇಳಿದರೆ ಏನಂತ ಹೇಳಿದರೆ, ನೆರೆಯಲ್ಲಿದ್ದವನು ಹೇಗಿದ್ದಾನೆ ಅದರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿದರೆ ನೀವು ಮುಸ್ಲಿಂ ಆಗ್ತೀರಿ. ವಿಶ್ವಾಸಿ ಅಂತ ಹೇಳಿದರೆ ಅದು. ಇನ್ನೊಂದು ಸಂದರ್ಭದಲ್ಲಿ ಪ್ರವಾದಿ ಮುಹಮ್ಮದರು ಹೇಳಿದರು, ರಗಿಮ ಅಂಫುಹು, ಅವನು ನಾಶವಾಗಿ ಹೋಗಲಿ, ಅವನ ನಾಶ. 3 ಸರ್ತಿ ಅವರು ಹೇಳಿದರು. ಜನರು ಹೇಳಿದರು, ಯಾರ ಬಗ್ಗೆ ಹೇಳ್ತಾ ಇದ್ದೀರಿಯೋ ಪ್ರವಾದಿವರಿಯರೇ? ಆಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಯಾರ ಉಪಟಳದಿಂದ ಅವನ ನೆರೆವಾಸಿ ಆರಾಮವಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲವೋ ಅವನು ನಾಶವಾಗಿ ಹೋಗಲಿ. ನೆರೆವಾಸಿಯ ಶಾಂತಿ, ಅದರ ಬಗ್ಗೆ ನೀವು ಕಾಳಜಿ ವಹಿಸಿ ಅಂತ ಹೇಳಿದರು. ನೆರೆವಾಸಿ ಅಂತ ಹೇಳಿದರು ಪಕ್ಕದ ಮನೆಯಲ್ಲಿರುವವನು ಮಾತ್ರ ಅಲ್ಲ, ನಮ್ಮೆಲ್ಲ ಸಹಜೀವಿಗಳು,
ಇಂದು ನಮ್ಮ ರಾಜಾರಾಮ್ರವರು ಹೇಳಿದ ಹಾಗೆ ನಮ್ಮ ದೇಶದಲ್ಲಿ ಇದು ಬಹಳ ಬಹುರೂಪಿ ಸಮಾಜ. ಇಲ್ಲಿ ಮುಸ್ಲಿಮರು, ಕ್ರೈಸ್ತರು, ಕ್ರಿಶ್ಚಿಯನರು, ಪಾರಸಿಗರು, ಜೈನರು, ಬುದ್ಧರು, ನಾಸ್ತಿಕರು, ಧರ್ಮ ಇರುವವರು, ಇಲ್ಲದೇ ಇರುವವರು ಎಲ್ಲರೂ ಕೂಡ ಬದುಕ್ತಾ ಇದ್ದಾರೆ. ಇಲ್ಲಿ ಬಹಳ ಮುಖ್ಯವಾಗಿ ಬೇಕಾದ್ದೇನು ಅಂತ ಹೇಳಿದರೆ, ಪ್ರತಿಯೊಬ್ಬರು ಇನ್ನೊಬ್ಬರ ಬಗ್ಗೆ ಗಮನ ಹರಿಸಬೇಕಾದ್ದು, ಇನ್ನೊಬ್ಬರ ಶಾಂತಿ ಸಮಾಧಾನದ ಬಗ್ಗೆ ಗಮನ ಹರಿಸಬೇಕಾದ್ದು ಬಹಳ ಮುಖ್ಯ. ಹಾಗಿದ್ದರೆ ಒಬ್ಬ ವ್ಯಕ್ತಿ ಒಳ್ಳೆಯ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಇದೆ ಎಂದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಕನ್ನಡ ಸಾಹಿತ್ಯದಲ್ಲಿಯೂ ಕೂಡ ಇಂತಹ ಹಲವಾರು ಮಾತುಗಳಿವೆ. ನನ್ನ ಸಮಯ ಮುಗಿತಾ ಇದೆ. DVG ಅವರು ಕೂಡ ಮಂಕುತಿಮ್ಮನ ಕಗ್ಗದಲ್ಲಿ ಇದನ್ನೇ ಹೇಳಿದರು. ಅವರ ಮಾತನ್ನು ಹೇಳುತ್ತಾ ನನ್ನ ಮಾತನ್ನು ನಾನು ಮುಗಿಸಲಿಕ್ಕೆ ಬಯಸ್ತೇನೆ. DVG ಅವರು ಹೇಳಿದರು, ಒಂದೇ ಗಗನವ ನೋಡು ತೊಂದೆ ಧಾನ್ಯವ ನುಣ್ಣು ತೊಂದೆ ನೀರು ಗುಡಿದು, ಒಂದೇ ಗಾಳಿಯ ನುಸಿರುವ ನರಜಾತಿಗಳಿಗೆಂತೂ ಬಂದು ಈ ವೈಷಮ್ಯ ಮಂಕುತಿಮ್ಮ ಎಂದು ಹೇಳಿದರು. ಆದ್ದರಿಂದ ವೈಷಮ್ಯ ಮುಕ್ತವಾದ ಸ್ನೇಹ ಸೌಹಾರ್ದದಿಂದ ಕೂಡಿದಂತಹ ಸಮಾಜವನ್ನು ಕಟ್ಟುವುದೇ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ದೊಡ್ಡ ಸಂದೇಶ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಸರ್ವಸ್ತುತಿ ಸರ್ವಲೋಕದ ಒಡೆಯನಿಗೆ.